ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಅಲ್ಪಸಂಖ್ಯಾತರ ಇಲಾಖೆಯ ವತಿಯಿಂದ ಶಾಸಕರ ಅನುದಾನದಡಿಯಲ್ಲಿ ಮಡಿಕೇರಿ ನಗರದ 16ನೇ ವಾರ್ಡ್ನಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಶುಕ್ರವಾರ ಚಾಲನೆ ನೀಡಲಾಯಿತು. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಸಕರ ಅನುದಾನದಡಿಯಲ್ಲಿ ಅಲ್ಪಸಂಖ್ಯಾತ ಇಲಾಖೆಯು ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು, ಸುಮಾರು 20 ವರ್ಷಗಳ ಬೇಡಿಕೆಗೆ ಇದೀಗ ಸ್ಪಂದನೆ ದೊರಕಿರುವುದಾಗಿ ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಹಾಗೂ ಕಾಮಗಾರಿಗೆ ಅನುದಾನ ಒದಗಿಸಿದ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಹಾಗೂ ನಗರಸಭಾ ಸದಸ್ಯ ರಾಜೇಶ್ ಯಲ್ಲಪ್ಪ ಅವರ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ದಾರೆ. ವರ್ಷದಿಂದ ನಾವಿಲ್ಲಿ ಬಿಸ್ನೆಸ್ ಮಾಡ್ತಿರ್ತೀವಿ. ಎಲ್ಲ ಬರ್ತಾರೆ, ಇವತ್ತು ಆಗ್ತದೆ, ನಾಳೆ ಆಗ್ತದೆ ಅಂತ ಹೇಳಿಕೊಂಡು ಹೋಗ್ತಾರೆ. ರೋಡ್ ಆಗಿಲ್ಲ 25 ವರ್ಷದಿಂದ. ಈಗ ನಾವು ಮೊನ್ನೆಗೆ ರಾಜೇಶ್ ಯಲ್ಲಪ್ಪ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಬೇಕು ಅಂತ. ಆಗ ಅವರು 1 ವರ್ಷದೊಳಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ರೋಡ್ ಮಾಡಿಕೊಡ್ತೀನಿ. ಹಾಗೆ ಅದರ ಹಿಂದೆ ಯಾರೆಲ್ಲ ಇದ್ದಾರೆ, ಬಂತರಗೌಡ ಸರ್ ಅವರೆಲ್ಲ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಧನ್ಯವಾದಗಳು. ರೋಡ್ ಸ್ಟಾರ್ಟ್ ಮಾಡಿದ್ದಾರೆ, ಅವರಿಗೆ ಒಂದು ಧನ್ಯವಾದಗಳು ಹೇಳ್ತೀನಿ. ಇವತ್ತು ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯಿಂದ ಮಡಿಕೇರಿ ನಗರದಲ್ಲಿ ಸುಮಾರು 1 ಕೋಟಿ ಶಾಸಕರ ಅನುದಾನದಿಂದ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಈ ವಾರ್ಡಲ್ಲಿ 16ನೇ ವಾರ್ಡಲ್ಲಿ ರಾಜೇಶ್ ಯಲ್ಲಪ್ಪ ಅವರ ಅನುಪಸ್ಥಿತಿಯಲ್ಲಿ ನಾವಿಲ್ಲಿ ಈ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ರಾಜೇಶ್ ಯಲ್ಲಪ್ಪ ಅವರು ಈ ವಾರ್ಡಿನ ಅಭಿವೃದ್ಧಿಗೆ ಈ ನಮ್ಮ ಜಮಾತೆ ಇಸ್ಲಾಮಿಕ್ ಮಸೀದಿ ಹತ್ರ ಈ ಕಾಮಗಾರಿಯನ್ನು ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ತ್ಯಾಗರಾಜ ಕಾಲೋನಿ, ತನಲರ ಆಶ್ರಮ, ಆಜಾದ್ ನಗರದ ಮುಖ್ಯ ರಸ್ತೆ, ಅಬ್ದುಲ್ ಕಲಾಂ ಲೇಔಟ್ನ ಮುಖ್ಯ ರಸ್ತೆ ಮತ್ತು ವಾರ್ಡ್ ನಂಬರ್ 10, 11 ಮಾರ್ಕೆಟ್ ಹಿಂಭಾಗದ ಮುಖ್ಯ ರಸ್ತೆಗಳಲ್ಲೆಲ್ಲ ಈ ಕಾಂಕ್ರೀಟ್ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಸುಮಾರು 25 ವರ್ಷಗಳಿಂದ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಇಲ್ಲಿ ಕಾಮಗಾರಿ ಆಗಿಲ್ಲ ಅಂತ. ನಮ್ಮ ಶಾಸಕರಾದ ಮಂತರಗೌಡರವರಿಗೆ ಹಾಗೂ ರಾಜೇಶ್ ಯಲ್ಲಪ್ಪ ಅವರಿಗೆ ಹಾಗೂ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮಂತ್ರಿಗಳಾದ BZ ಜಮೀರ್ ಅಹಮದ್ ಅವರಿಗೆ ನಮ್ಮ ಕಾಮಗಾರಿಯನ್ನು ನಮ್ಮ ಶಾಸಕರ ಒಂದು ಪ್ರಯತ್ನದಿಂದ ಒಟ್ಟಿಗೆ 10 ಕೋಟಿಯಲ್ಲಿ ಮಡಿಕೇರಿ ನಗರಕ್ಕೆ 1 ಕೋಟಿ ಮೈನಾರಿಟಿ ಫಂಡಲ್ಲಿ ನಮ್ಮ ಮಡಿಕೇರಿ ನಗರಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು ಮೈನಾರಿಟಿ ಹೆಚ್ಚಿನ ಭಾಗದಲ್ಲಿ ಯಾರಿರ್ತಾರೆ ಅಲ್ಲಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇರ್ತದೆ. ಹಾಗೆ ಈ CPC ಲೇಔಟ್ನಲ್ಲಿ ಸ್ವಲ್ಪ ಮೈನಾರಿಟಿಯವರು ಇದ್ದಾರೆ. ಹಾಗಾಗಿ ಇಲ್ಲಿ ಸುಮಾರು ಒಂದು ಪ್ಯಾಕೇಜ್ ವರ್ಕಲ್ಲಿ ಈ ಕಾಮಗಾರಿ ನಡೀತಾ ಇದೆ. ಒಳ್ಳೆಯ ರೀತಿಯಲ್ಲಿ ಆಗಲಿ, ಒಳ್ಳೆ ಗುಣಮಟ್ಟದ ಕಾಮಗಾರಿ ಆಗಲಿ ಅಂತ ಹೇಳ್ತಾ ನಾನು ಈ ಮೂಲಕ ಪ್ರಾರ್ಥಿಸ್ತೀನಿ. ಕಳೆದ ಹಲವು ದಿನಗಳಿಂದ ನಗರದ ನಿರ್ಜನ ಪ್ರದೇಶದಲ್ಲಿ ಅಪರಿಚಿತ ವಾಹನವೊಂದು ನಿಲುಗಡೆಯಾಗಿದ್ದು, ಇದು ದಾರಿಹೋಕರಿಗೆ ಭಯ ಹುಟ್ಟುವಂತೆ ಮಾಡಿದೆ. ಮಡಿಕೇರಿ ನಗರದ ಪೆನ್ಷನ್ ಲೇನ್ ವ್ಯಾಪ್ತಿಯ ಅಪ್ಪಚಕಾವಿ ರಸ್ತೆಯಲ್ಲಿ ಸುಮಾರು 20 ದಿನಗಳಿಂದ ನಿಲುಗಡೆಯಾಗಿರುವ ಅಪರಿಚಿತ ಸಂಚಾರಿ ಕ್ಯಾಂಟೀನ್ ವಾಹನ ಈ ಮಾರ್ಗದಲ್ಲಿ ತಿರುಗಾಡುವ ಮಹಿಳೆಯರು ಮತ್ತು ಮಕ್ಕಳನ್ನು ಭಯಭೀತರನ್ನಾಗಿಸ್ತಾ ಇದೆ. ಈ ಹಿಂದೆ ಇದೇ ರಸ್ತೆಯಲ್ಲಿ ಕಳ್ಳತನ ಯತ್ನದ ಘಟನೆಗಳು ನಡೆದಿದ್ದು, ವಾಹನದ ಬಗ್ಗೆ ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದರೂ ಸೂಕ್ತ ಸ್ಪಂದನೆ ದೊರಕಿಲ್ಲ ಅಂತ ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದು, ಅಪರಿಚಿತ ವಾಹನವನ್ನು ಕೂಡಲೇ ತೆರವುಗೊಳಿಸಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಆಶಾ ಅಂತ ಅವರು ಮಾತಾಡ್ತಾ ಇರೋದು. ನಾನು ಪೆನ್ಷನ್ ಲೈನಲ್ಲಿರೋದು.
ಇಲ್ಲಿ ನಾವು ಅಪ್ಪಚ್ಚು ಕವಿ ರಸ್ತೆಯಲ್ಲಿ ಒಂದು ಟಿಫನಿಶ್ ಒಂದು ಗಾಡಿಯನ್ನು ನಿಲ್ಲಿಸಿದ್ದಾರೆ. ನಾವು ಇಲ್ಲಿ 3-4 ಹೆಂಗಸರುಗಳು ವಾಕಿಂಗ್ ಹೋಗ್ತೀವಿ ಬೆಳಿಗ್ಗೆ ಟೈಮ್, ಸಾಯಂಕಾಲ ಟೈಮು. ಅದರಿಂದ ನಮಗೂ ತುಂಬ ಭಯ ಆಗ್ತಾಯಿದೆ. ಇದು ಸಂಬಂಧಪಟ್ಟವರು ಈ ಗಾಡಿಯನ್ನು ತೆರವುಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮತ್ತು ಕಾಲೇಜು ಮಕ್ಕಳು, ಲೇಡೀಸ್ ಹುಡುಗಿರೆಲ್ಲ ಈಚೆ ಓಡಾಡ್ತಿದ್ದಾರೆ. ಅವರಿಗೂ ಪಾಪ ಇದರಿಂದ, ಈ ಗಾಡಿಯಿಂದ ತೊಂದರೆಯಾಗಿದೆ. ಮತ್ತು ಇಲ್ಲಿ ಪೋಲಿ ಪುಂಟರು ತುಂಬ ಕಾಡುಗಳಲ್ಲೆಲ್ಲ ಕೂತ್ಕೊಂಡು ಇರುತ್ತಾರೆ, ತಿರುಗಾಡಿಕೊಂಡಿರುತ್ತಾರೆ. ಮತ್ತು ಇದನ್ನು ಪೊಲೀಸವರು ನೋಡಿ ಅವರಿಗೆ ನೀವು ಈ ಕ್ರಮವನ್ನು ಕೈಗೊಳ್ದು ಈ ಗಾಡಿಯನ್ನು ನಿಮ್ಮ ಪೊಲೀಸ್ ಸ್ಟೇಷನ್ ಹತ್ರ ಇಟ್ಟುಕೊಳ್ಳಿ ಅಂತ ಕೇಳಿಕೊಳ್ತೇವೆ. ಹೊಟ್ಟೆಯಿಂದ ಫ್ಯಾನ್ಸಿ ಪಾರ್ವತಿ, ಮಹಿಳಾ ಕಾಂಗ್ರೆಸ್ ಟೌನ್ ಪ್ರೆಸಿಡೆಂಟ್ ಪ್ಲಸ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಮಡಿಕೇರಿಯಲ್ಲಿ, ತಾಲೂಕು ಪಂಚಾಯತಿದು ತಾಲೂಕುದು. ಇದು ಈ ಗಾಡಿ ಒಂದು 20 ದಿವಸ ಆಯಿತು. 20 ದಿವಸದಿಂದ ನಾನು ಕಂಡಿದ್ದೀನಿ. ಅದರಿಂದ ಯಾವಾಗ ಬಂದು ನಿಂತುಂಟು ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಇದು ಅಪ್ಪಚ್ಚಕವಿ ರೋಡ್ ಇದು ಈ ರೋಡಲ್ಲಿ ತುಂಬ ಮಹಿಳೆಯರು ಆ ಕಡೆ ಈ ಕಡೆ ತಿರುಗಾಡ್ತಾ ಇರ್ತಾರೆ. ತುಂಬ ಹೆದರಿಕೆ ಆಗ್ತದೆ. ಈ ರೋಡ್ ಎಂದರೆ ತುಂಬ ಕಳ್ಳತನ ಆಗಿದ ರಸ್ತೆ ಇದು. ಇಲ್ಲಿಂದ ಆ ಕಡೆ ಕಾಣುವ ಮನೆಯಲ್ಲಿ ಒಂದು 2 ವರ್ಷದ ಮುಂದೆ ಒಂದು ಸತಿ ಕಳುವಾಗುಂಟು. ಇನ್ನು ಒಂದು ಲೇಡಿಯನ್ನು ಈ ರೋಡಿಂದ ಚಿನ್ನದ ಸರವನ್ನು ಎಳೆದುಬಿಟ್ಟು ಇಲ್ಲಿ ಕೆಳಗಡೆ ಚರಂಡಿಗೆ ಸಮೇತ ಹಾಕಿ ಹೋಗಿದ್ದಾರೆ ಅವರು. ಇದರ ವಿಷಯದಲ್ಲಿ ನಾನು ಪೊಲೀಸ್ ಸ್ಟೇಷನಿಗೆ ನಾನು ಕಂಪ್ಲೇಂಟ್ ಸಮೇತ ಕೊಟ್ಟುಬಿಟ್ಟು ಬಂದು ಅವರು ಎಲ್ಲ ನೋಡಿ ಹೋಗಿದ್ದಾರೆ. ಇವತ್ತಿನವರೆಗೂ ಯಾವ ಕ್ರಮವನ್ನು ತೆಗೆದುಕೊಂಡಿಲ್ಲ. ನನ್ನ ಈ ಕಡೆ ಆ ಕಡೆ ಹೋಗುವ ಮಹಿಳೆಯರೆಲ್ಲ ಕೇಳ್ತಾರೆ, ಏನು ಮಾಡ್ತಿದ್ದೀರಾ ಮೇಡಮು, ಇದರಲ್ಲಿ ಏನು ವ್ಯವಸ್ಥೆ ಮಾಡಿಲ್ಲಲ್ಲ ಇನ್ನು ನೀವು ಅಂತೇಳಿ. ಇದಕ್ಕೆ ನಾನು ಈಗ ಚಾನಲನ್ನು ಕರೆದುಬಿಟ್ಟು ಇದರಲ್ಲಾದರೂ ಇದರ ಹೆಸರು ಟಿಫಾನಿಸ್ ಸೆಂಟರ್ ಅಂತ. ಇದನ್ನು ಏನು ಬಿಸ್ನೆಸ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಇದು ಬಿಸ್ನೆಸ್ ಎಲ್ಲಿಂದ ತಗೊಂಡು ಬಂದು ನಿಲ್ಲಿಸಿದಾರೆ ಸಮೇತ ಗೊತ್ತಿಲ್ಲ. ಇದನ್ನು ಆಗುವಷ್ಟು ಬೇಗ ಇಲ್ಲಿಂದ ತೆರವುಗೊಳಿಸಿ. ಇಲ್ಲಿ ಬೇಡ, ಬೇಕಾದರೆ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ನಿಲ್ಲಿಸಲಿ. ಇಲ್ಲಿ CC ಕ್ಯಾಮರಾ ಉಂಟು. CC ಕ್ಯಾಮರಾದ ಹತ್ತಿರ ಮುಂದೆ ಬಂದು ಅವರಿಗೆ ಒಂದು ಸೇಫ್ ಅಂತ ಹೇಳ್ಕೊಂಡು ನಿಲ್ಲಿಸಿದ್ದಾರೆ. ಆದರೆ ಇಲ್ಲಿ ಮಹಿಳೆಯರಿಗೆ ಇಲ್ಲಿ ಯಾವ ಸೇಫು ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಇದನ್ನು ದಯವಿಟ್ಟು ಇದನ್ನು ಯಾರು ಇದರ ಓನರ್ ಉಂಟು ಅವರು ತಗೊಂಡೋಗಿ ಎಲ್ಲಿ ಬೇಕು ನಿಲ್ಲಿಸಲೇಬೇಕಾದ್ರೆ ಈ ರೋಡಲ್ಲಿ ಮಾತ್ರ ನಿಲ್ಲಿಸೋ ಅವಶ್ಯಕತೆ ಇಲ್ಲ ಅವರಿಗೆ. ಬೇಗ ಇದನ್ನು ತಗೊಂಡು ಹೋಗಿ ಅಂತ ಹೇಳಿದ್ರೆ ನಾನು ಕೇಳ್ಕೊಳ್ತೀನಿ. ಕೆಲವು ವರ್ಷಗಳ ಹಿಂದೆ ಮಹಿಳೆಯೊಬ್ಬರು ತನಗೆ ವಾರಸುದಾರರು ಯಾರೂ ಇಲ್ಲ ಅಂತ ತನಗೆ ಸೇರಿದ ಅಂಬಟ್ಟಿ ಗ್ರಾಮದ ಪ್ರಸ್ತುತ ನಿಸರ್ಗ ಬಡಾವಣೆಯಲ್ಲಿ ಸುಮಾರು 2.5 ಎಕರೆ ಭೂಮಿಯನ್ನು ಹೊಂದಿದ್ರು. ಅವರ ಪಿತ್ತರಾರ್ಜಿತ ಆಸ್ತಿಯನ್ನ ವಿರಾಜಪೇಟೆಯ ಬಂಗಾಳಿ ಬೀದಿಯ ಮಸೀದಿಯ ಆಡಳಿತ ಮಂಡಳಿಯ ಸದಸ್ಯರು ಅವರಿಗೆ ಸೇರಿದ ಆಸ್ತಿ ಯಾವುದೇ ಹಣವನ್ನು ನೀಡದೆ ಕೇವಲ ದಾನದ ರೂಪದಲ್ಲಿ ಹಕ್ಕುಪತ್ರವನ್ನ ಈ ಹಿಂದೆ ವಕ್ಫ್ ಬೋರ್ಡ್ ಮತ್ತು ವಿರಾಜಪೇಟೆ ಬಂಗಾಳಿ ಬೀದಿಯ ಮಸೀದಿ ಆಜಂ ಅವರ ಹೆಸರಿಗೆ ಮಾಡಿಸಿಕೊಟ್ಟಿದ್ರು ಎಂದು ಹೇಳಲಾಗ್ತಾ ಇದೆ. ಆ 2.5 ಎಕರೆ ಜಾಗದಲ್ಲಿ ನಿಸರ್ಗ ಬಡಾವಣೆಯ ಮುಖ್ಯ ರಸ್ತೆ ಕೂಡ ಒಳಗೊಂಡಿದೆ. ಈ ರಸ್ತೆಯಿಂದ ನಂಬಿ ಮುದ್ಯಡ ಕುಶ ಅವರ ಗದ್ದೆ ಹಾಗೂ ಗದ್ದೆಯ ಕರೆಯಿಂದ ಮನೆಗಳಿಂದ ಕಟ್ಟಲು ಜಾಗವೊಂದ ಪರಿವರ್ತನೆ ಮಾಡಿದ್ರು. ಅನೇಕರು ಜಾಗವೊಂದ ಖರೀದಿಸಿ ಮನೆಗಳಿಂದ ನಿರ್ಮಾಣ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಮುಖ್ಯ ರಸ್ತೆಯಿಂದ ಸೇರಿದಂತೆ ಅಕ್ಕಪಕ್ಕದ 2 ಕಡೆಯ ಜಾಗವೊಂದ ಪುರಸಭೆ ಕಚೇರಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ತೆಗೆದು ಹಾಕಿ ಕೇವಲ ಬಂಗಾಳಿ ಬೀದಿಯ ಮಸೀದಿ ಆಜಂ ಹೆಸರಿಗೆ ದಾಖಲೆ ಮಾಡಿ ಕೊಡಲಾಗಿದೆ. 5-10 ಸೆಂಟ್ ಜಾಗವೊಂದ ನಮೂನೆ 3 ಮಾಡಿಕೊಡಲು ತಿಂಗಳುಗಟ್ಟಲೆ ಸಮಯ ತೆಗೆದುಕೊಳ್ಳುವ ಪುರಸಭೆ ಸಿಬ್ಬಂದಿಗಳು ಈ ಜಾಗವನ್ನು ವಕ್ಫ್ ಬೋರ್ಡ್ ಎಂಬ ಹೆಸರಿಂದ ತೆಗೆದುಹಾಕಿ ಕೇವಲ ಮಸೀದಿ ಆಡಳಿತ ಮಂಡಳಿಯ ಹೆಸರಿಗೆ ನೋಂದಣಿ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ನಿಸರ್ಗ ಬಡಾವಣೆಯಲ್ಲಿ ಈ ಜಾಗದಲ್ಲಿ ಅನಧಿಕೃತ ಶೆಡ್ಗಳ ಕಾಮಗಾರಿ ನಡೀತಾ ಇದೆ. ಇದಕ್ಕೆ ಯಾವುದೇ ಅನುಮತಿ ಪುರಸಭೆಯಿಂದ ಪಡೆದುಕೊಂಡಿಲ್ಲ. ಮಳೆಗಾಲದಲ್ಲಿ ಈ ರಸ್ತೆಯು ಮಂಡಿಯವರೆಗೂ ನೀರು ತುಂಬಿರುತ್ತೆ.
ಆದರೆ ಈ ಜಾಗದಲ್ಲಿ ಯಾವುದೇ ವಾಣಿಜ್ಯ ಕಟ್ಟಡಕ್ಕೆ ಅವಕಾಶ ಇದುವರೆಗೂ ನೀಡಿಲ್ಲ. ನಿಸರ್ಗ ಬಡಾವಣೆಯ ಎಲ್ಲ ನಾಗರಿಕರಿಗೆ ತೊಂದರೆ ಆದ ಮೇರೆಗೆ ನಾವು ಇಲ್ಲಿ ಬಂದು ಪಟ್ಟಣ ಪಂಚಾಯಿತಿ ಚೀಫ್ ಆಫೀಸರ್ ಹತ್ರ ನಾವು ನಮ್ಮ ಅಹವಾಲನ್ನು ಹೇಳ್ಕೊಳ್ಳಿಕ್ಕೋಸ್ಕರ ಬಂದಿದ್ದೀವಿ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ನಮ್ಮ ಲೇಔಟ್ ಹೋಗುವ ಬಲ ಎಡ ಎರಡು ಭಾಗಕ್ಕೂ ವಕ್ಫ್ ಬೋರ್ಡ್ ಅಂತ ಹೇಳೋ ಬಂಗಾಳ ಬೀದಿ ಮಸೀದಿ ವಕ್ಫ್ ಬೋರ್ಡ್ ಅಂತ ಹೇಳೋ ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿದಲ್ಲಿ ಮಧ್ಯೆ ಒಂದು ರಸ್ತೆ ಇದೆ. ಇದು ನಿಸರ್ಗ ಬಡಾವಣೆಗೆ ಹೋಗುವ ರಸ್ತೆ. ಅಲ್ಲಿ ಎಲ್ಲ ನಾಗರಿಕರು ಮುಖ್ಯ ರಸ್ತೆ. ಈಗ ನಿಸರ್ಗ ಬಡಾವಣೆಯಲ್ಲಿ ಎಲ್ಲ ಸೈಟ್ ಖರೀದಿ ಮಾಡುವಾಗ ಈ ರಸ್ತೆ ಇದ್ದಿದ್ದಕ್ಕೆ ನಾವೆಲ್ಲ ಸೈಟ್ ಖರೀದಿ ಮಾಡಿ ಅಲ್ಲಿ ವಾಸವಾಗಿದ್ದೀವಿ. ಈಗ ಏನು ಮಾಡಿದ್ದಾರೆ, ಈ ಬಲಭಾಗದಲ್ಲಿರುವ ಗುಂಡಿದ ಜಾಗದಲ್ಲಿ ತುಂಬ ಮಣ್ಣು ಕಟ್ಟಡದ ಎಲ್ಲ ವೇಸ್ಟ್, ಬೆಡದ ಎಲ್ಲ ಚೀಲ ಗೀಲ ಪ್ಲಾಸ್ಟಿಕ್ ಗೀಸ್ಟಿಕ್ ಎಲ್ಲ ತಂದು ಸುರಿದು ಅದನ್ನು ಜಾಗನ ರಸ್ತೆಗಿಂತ ಹೈಟ್ ಮಾಡಿ, ಆ ರಸ್ತೆ ಮೇಲೆ ಏನಾಗಿದೆ, ಮಳೆಗಾಲದಲ್ಲಿ ತುಂಬ ನೀರು ಬಂದು ಫುಲ್ ಮುಚ್ಚಿ ಸಮುದ್ರ ಥರ ಮಾಡಿ ಇಟ್ಟಿದ್ದಾರೆ. ಎಲ್ಲ ಯಾವುದೇ ಈ ಮಣ್ಣು ಹಾಕ್ಲಿಕ್ಕಾಗಲಿ ಮತ್ತು ಅಲ್ಲಿ ಶೆಡ್ ನಿರ್ಮಾಣ ಮಾಡಿದ್ದಾರೆ. ಮತ್ತು ಆ ಶೆಡ್ ನಿರ್ಮಾಣಕ್ಕಾಗಲಿ ಮಣ್ಣು ಹಾಕ್ಲಿಕ್ಕಾಗಲಿ ಯಾವುದೇ ಒಂದು ಲೀಗಲ್ ಆಗಿ ಯಾವುದೇ ದಾಖಲಾತಿ ಇವರು ಪಡೆದುಕೊಳ್ಳಲಿಲ್ಲ, ಅನುಮತಿ ಪಡೆದುಕೊಳ್ಳಲಿಲ್ಲ. ಈಗ ಅಲ್ಲಿ ನಮಗೆ ಶಾಲಾ ಮಕ್ಕಳಾಗಲಿ ವಯಸ್ಸಾದವರಾಗಲಿ ನಾವು ಯಾರು ಕಾರ್ದಲ್ಲಿ ಹೋಗ್ಲಿಕ್ಕೂ ಆ ಮಳೆಗಾಲದಲ್ಲಿ ತುಂಬ ಕಷ್ಟ, ಮೂಳೆವರೆಗೆ ನೀರು ನಿಲ್ತಾ ಇದೆ, ರಸ್ತೆನೂ ಹಾಳಾಗಿದೆ. ಅದನ್ನು ನಾವು 2-3 ಬಾರಿ ಇಲ್ಲಿ ಚೀಫ್ ಆಫೀಸರಿಗೂ ಅಷ್ಟೇ, DC ಅವರಿಗೂ SP ಅವರಿಗೂ ಎಲ್ರಿಗೂ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ನಾವು ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಇಷ್ಟವರೆಗೆ ಯಾವುದೇ ಅಲ್ಲಿ ನಮಗೆ ಒಂದು ಇಂಪ್ರೂವ್ಮೆಂಟ್ಸ್ ಆಗಿಲ್ಲ. ಅದ್ರ ಜೊತೆಗೆ ನಮಗೆ ಆ ಅರ್ಜಿ ಕೊಟ್ಟಿದ್ದಕ್ಕೆ ಒಂದು ಬದಲಾಗಿ ಯಾವುದೇ ಒಂದು ಅವರ ರಿಪ್ಲೈ ನಮಗೆ ಇಲ್ಲಿವರೆಗೆ ಬಂದಿಲ್ಲ. ಈಗ ಈ ಥರ ಎಲ್ಲರೂ ಇದ್ದೀವಿ ಮಾತಾಡ್ತೀನಿ ಹಾಗೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಈ ದಾಖಲಾತಿ ಅವರಿಗೆ ಯಾವಾಗ ಗಿಫ್ಟಾಗಿ ಬಂದಿದೆಯಂತೆ ವಕ್ಫ್ ಬೋರ್ಡಿಗೆ. ಈಗ ಏನಾಗಿದೆ, ನಮ್ಮ ಈ RTCದಲ್ಲಿ ನಾನು ಈಗ 1 ತಿಂಗಳಿಂದ ತೆಗೆದು ನೋಡುವಾಗ 73/1ದಲ್ಲಿ ಅಂಬಟ್ಟೆ ವಿಲೇಜಲ್ಲಿ 2 ಎಕರೆ 58 ಸೆಂಟ್ ಜಾಗ ಅಂತ ಇತ್ತು. ಈಗ ವಾರ ಮಟ್ಟದಲ್ಲೇ ಫಾರ್ಮ್ ನಂಬರ್ 3 ಆಗಿದೆ. ಆ ಫಾರ್ಮ್ ನಂಬರ್ 3ದಲ್ಲಿ 2 ಎಕರೆ 58 ಸೆಂಟಿಗೂ ಫಾರ್ಮ್ ನಂಬರ್ 3 ಆಗಿದೆ. ಆದರೆ ಮಧ್ಯದಲ್ಲಿ ಇದರಲ್ಲಿ ಒಂದು ನಿಸರ್ಗ ಬಡಾವಣೆಗೆ ಮುಖ್ಯ ಒಂದು ರಸ್ತೆ ಹಾದು ಹೋಗ್ತದೆ. ಆ ರಸ್ತೆನೂ ಸಹ ಇಷ್ಟವರೆಗೆ ಡಾಂಬರೀಕರಣ ಆಗಲಿ ಎಲ್ಲ ವ್ಯವಸ್ಥೆನೂ ನಮ್ಮ ಪಂಚಾಯಿತಿಯಿಂದಲೇ ಆಗ್ತಾ ಇದೆ, ಪಟ್ಟಣ ಪಂಚಾಯಿತಿಯಿಂದ. ಈಗ ನೋಡಿದ್ರೆ ಆ ರಸ್ತೆನೂ ಅದರಲ್ಲಿ ಕಟ್ಟಾಗದೆ ಫಾರ್ಮ್ ನಂಬರ್ 3 ಹೇಗಾಯಿತು ಅಂತೇಳಿ ಈ ದಾಖಲಾತಿ ತೆಗೆಯೋಕ್ಕೋಸ್ಕರ ನಾವು ಇಲ್ಲಿ ಮಾಹಿತಿ ಹಕ್ಕದಲ್ಲಿ ಅರ್ಜಿ ಸಲ್ಲಿಸಿದ್ರು ಸಹ ಈ ಅರ್ಜಿಗೆ ನಮಗೆ ರಿಪ್ಲೈ ಕೊಟ್ಟಿದ್ದಾರೆ, ಆ ಡಾಕ್ಯುಮೆಂಟ್ ಕೊಡಲಾಗುವುದಿಲ್ಲ ಅಂತೇಳಿ. ಅದು ಅವ್ರ ಪರ್ಸನಲ್ ಆಸ್ತಿ ಆಗಿದೆ, ಕೊಡಲಾಗೋದಿಲ್ಲ. ವಕ್ಫ್ ಬೋರ್ಡ್ ಆಸ್ತಿ, ಪಳ್ಳಿ ಆಸ್ತಿ, ಪರ್ಸನಲ್ ಆಸ್ತಿ ಯಾವ ಥರ ಆಗ್ತದೆ ಅಂತ ಹೇಳೋದು ನಮಗೆ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ದಾಖಲಾತಿ ಕೇಳಿದ್ದೀವಿ. ಇವತ್ತು ನಾವಿಲ್ಲಿ ಪ್ರೊಟೆಸ್ಟ್ ಮಾಡಿದ್ದೀವಿ. DC ಅವ್ರು ಬರ್ಬೋದು ಅಂತ ನಾವು ವೆಯ್ಟ್ ಮಾಡಿದ್ದೀವಿ, ಅವ್ರು ಬಂದಿಲ್ಲ. ನಾವು ಅವ್ರನ್ನ ಮೀಟ್ ಮಾಡ್ತೀವಿ. ಈಗ ಇಲ್ಲಿಯೂ ಅರ್ಜಿ ಸಲ್ಲಿಸಿದ್ದೀವಿ, ಈಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ದಾಖಲಾತಿ ಸಿಕ್ಕಿದ ನಂತರ ಮುಂದಿನ ಏನು ಮಾಡಬೇಕು ಯಾವ ಥರ ಅಂತೇಳಿ ನಾವು ನಿಸರ್ಗ ಬಡಾವಣೆ ನಾಗರಿಕರೆಲ್ಲ ಸೇರಿ ತೀರ್ಮಾನ ತಗೊಳ್ತೀವಿ. ಥ್ಯಾಂಕ್ ಯು. ಅದಕ್ಕಿಂತ ಮುಖ್ಯವಾಗಿ ಅದು ನಿಸರ್ಗ ಬಡಾವಣೆ ಹೇಳುವುದು ಪ್ಯೂರ್ಲಿ ರೆಸಿಡೆನ್ಷಿಯಲ್ ಇದೆ, ಕಮರ್ಷಿಯಲ್ ಮಾಡೋಕ್ಕೆ ಯಾವ ಇಲ್ಲ. ನೀಲಿ ನಕಾಶೆಯಲ್ಲಿ ಈಗ ಫಾರ್ಮ್ ನಂಬರ್ 3 ಆದ ನಂತರ ನೀಲಿ ನಕಾಶೆ ಮಾಡಿ ಅವರು ಮೇನ್ ಇಲ್ಲಿ ಮುಖ್ಯ ನಿಸರ್ಗ ಬಡಾವಣೆ ರಸ್ತೆ ಒಳ ಹೋಗುವಂಥ ರೆಸಿಡೆಂಟಲ್ ಏರಿಯಾದ ರಸ್ತೆಗೆ ಪೂರ್ತಿ ಅಂಗಡಿ ಮಳಿಗೆ 8-10 ಅಂಗಡಿ ಮಳಿಗೆಗೆ ಅನುಮತಿ ಕೋರಿ ಇಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಇದನ್ನು ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ. ಹಾಂ, ಕೇಳಿದ್ರೆ ಬಂಗಾಳಿಯವ್ರನ್ನ ಕೂರಿಸ್ತೀನಿ, ಅಸಮವ್ರನ್ನ ಕೂರಿಸ್ತೀನಿ, ದನ ಸಾಕ್ತೀನಿ, ನೀವ್ಯಾರು ಕೇಳಲಿಕ್ಕೆ, ನಮ್ಮ ಬಳ್ಳಿ ಜಾಗ ಅಂತ ಹೇಳಿ ನಮಗೆ ಇವ್ರ ಜೊತೆಲ್ಲ ತುಂಬ ಜಗಳ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅತ್ಯಂತ ಕೀಳಾಗಿ ಅಶ್ಲೀಲ ಪದಗಳನ್ನು ಬಳಸಿ ನಿಂದಿಸಿ ವಿಡಿಯೋ ವೈರಲ್ ಮಾಡಿರುವ ಪ್ರಕರಣದಡಿ ಆರೋಪಿಗಳಿಂದ ಬಂಧಿಸಿದರಷ್ಟೇ ಸಾಲದು. ಇದಕ್ಕೆ ಕಾರಣವಾಗಿರಬಹುದಾದ ದುಷ್ಟ ಶಕ್ತಿಗಳಿಂದ ಕಂಡುಹಿಡಿಯಲು ಕೂಲಂಕಷ ತನಿಖೆ ನಡೆಸಬೇಕೆಂದು ಕೊಡಗು ಜಿಲ್ಲಾ ಬಿಜೆಪಿ ಒತ್ತಾಯಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ದಾಪಂಡ ರವಿ ಕಾಳಪ್ಪ, ಮೋದಿ ಅವರನ್ನ ನಿಂದಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳಿಂದ ಬಂಧಿಸಲಾಗಿದೆ. ಇದು ಕೇವಲ ಬಂಧನ ಬಿಡುಗಡೆಗೆ ಸೀಮಿತವಾಗಕೂಡದು. ಇಂತಹ ಕೃತ್ಯವೆಸಗಲು ತೆರೆಮರೆಯಲ್ಲಿ ಯಾವುದೇ ಸಂಘಟನೆಗಳು, ದುಷ್ಟ ಶಕ್ತಿಗಳು ಕಾರ್ಯನಿರ್ವಹಿಸಿವೆಯೇ ಎಂಬುದನ್ನು ತನಿಖೆಯ ಮೂಲಕ ಕಂಡುಕೊಂಡು ಬಂಧಿತರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸುವ ಮೂಲಕ ಇಂತಹ ಕೃತ್ಯಗಳು ಮುಂದೆ ನಡೆಯದಂತೆ ನೋಡಿಕೊಳ್ಳಬೇಕೆಂದು ಒತ್ತಾಯಿಸಿದರು.
ಈ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ಮುಸ್ಲಿಂ ಸಮುದಾಯ ಸೇರಿದಂತೆ ಯಾರೂ ಬಯಸದಿದ್ದ ಟಿಪ್ಪು ಜಯಂತಿ ಆಚರಣೆಗೆ ಮುಂದಾಗುವ ಮೂಲಕ ಕೊಡಗಿನಲ್ಲಿ ವ್ಯಾಪಕ ವಿರೋಧ, ಅಹಿತಕರ ಘಟನೆಗಳು ನಡೆದಿತ್ತು. ನಂತರ ಟಿಪ್ಪು ಜಯಂತಿ ರದ್ದುಗೊಂಡಿತ್ತಾದರೂ ಇದೀಗ ಶಾಸಕ ಕಾಶಪ್ಪನವರು ಟಿಪ್ಪು ಜಯಂತಿಯನ್ನ ಪ್ರಸ್ತಾಪ ಮಾಡಿದ್ದಾರೆಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸೌಹಾರ್ದಯುತವಾಗಿ ನಾವೆಲ್ಲ ಬಾಳುವಂಥದ್ದು ನಮ್ಮ ಇಂಡಿಯಾ ಸಂಸ್ಕೃತಿ. ಆದರೆ ನಿನ್ನೆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಬೇರೆ ಬೇರೆ ಎಲ್ಲ ಗ್ರೂಪ್ಗಳಲ್ಲಿ ಬಂದಿದೆ, ಕೆಲವು 3-4 ಯುವಕರ ತಂಡ ನಮ್ಮ ದೇಶದ ಒಂದು ನೆಚ್ಚಿನ ಪ್ರಧಾನಿಗಳು, ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿ ಒಂದು ಆಡಳಿತ ಮಾಡ್ತಿರುವಂಥವರು, ದೇಶವನ್ನು ಅಭಿವೃದ್ಧಿಯತ್ತ ತಗೊಂಡು ಹೋಗ್ತಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಬಗ್ಗೆ ಅತ್ಯಂತ ಕೀಳಾಗಿ ಆ ಶಬ್ದಗಳನ್ನು ನಾವು ಎಲ್ಲೂ ಸಹ ನಾವು ಸುಮ್ಮನೆ ಯಾರ ಜೊತೆನೂ ಬಳಸಲಿಕ್ಕಾಗೋದಿಲ್ಲ. ಆ ರೀತಿಯಾದಂಥ ಕೆಟ್ಟ ಅಶ್ಲೀಲ ಪದಗಳನ್ನು ಬಳಸುವ ಮುಖಾಂತರ ಅವ್ರು ಏನೇನೋ ನಿಂದನೆ ಮಾಡುವಂಥದ್ದು ಮಾಡಿದ್ದಾರೆ. ಇದು ಆ ಯುವಕರು ಕೇವಲ ಅವರೇ ಆಗಿ ಇದನ್ನು ಸ್ವಯಂ ಪ್ರೇರಿತರಾಗಿ ಮಾಡಿದ್ರ ಅಥವಾ ಇದರ ಹಿಂದೆ ಯಾರಾದ್ರೂ ಇದ್ದಾರ ಅಥವಾ ಯಾರ ಸಂಘಟನೆಗಳು ಅಥವಾ ದೇಶದ್ರೋಹಿಗಳು ಇರ್ಬೋದಂತ ಹೇಳುವಂಥದ್ದು ಒಂದು ಸಂಶಯ ಈಗ ಇರುವಂಥದ್ದು. ನಮ್ಮ ಬೇಡಿಕೆಗ ಪೊಲೀಸ್ ಇಲಾಖೆ ಅವ್ರನ್ನ ಬಂಧನ ಮಾಡಿದೆ, ಆದರೆ ಕೇವಲ ಒಂದ್ಸಲ ಬಂಧಿಸಿ ಅವ್ರನ್ನ ಮತ್ತೆ ಹೊರಗೆ ಬಂದರೆ ಅದರಲ್ಲಿ ಏನು ನಮಗೆ ಪರಿಹಾರ ಕಾಣೋದಿಲ್ಲ. ಈ ರೀತಿ ಮಾಡುವಂಥವ್ರು ಮುಂದೇನೂ ಮುಂದುವರಿಸ್ಕೊಂಡು ಹೋಗ್ತಾರೆ. ಅದರಿಂದ ನಮ್ಮ ಜಿಲ್ಲಾ ಬಿಜೆಪಿಯ ನಮ್ಮ ಒತ್ತಾಯ ಏನಂತ ಹೇಳಿದ್ರೆ ಅವ್ರ ಬಗ್ಗೆ ಸೂಕ್ತ ಕಠಿಣ ಕಾನೂನು ಕ್ರಮ ಆಗಬೇಕು. ಇದ್ರ ಹಿಂದೆ ಯಾರಿದ್ದಾರೆ ಅಂತ ಹೇಳುವಂಥದ್ದನ್ನ ಅವರಿಂದ ಹೊರಗೆ ತರಬೇಕು. ಈ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಒತ್ತಾಯ ಇರುವಂಥದ್ದು. ಯಾರಿಂದ ಮಾಡಿಸ್ಬೇಕು ಅಂತೇಳಿ ಹೇಳಿ ಮಾಡಿಸಿದಾರ ಅಥವಾ ಯಾಕಾಗಿ ಮಾಡಿದ್ರು ಏನಂತ ಹೇಳಿದ್ರೆ ಇದು ಆಗಿ ತುಂಬ ಸಮಯ ಆಗಿದೆ ಅಂತ ಹೇಳುವಂಥ ಈಗ ಗೊತ್ತಾಗುವಂಥ ವಿಚಾರ. ಹಿಂದೆ ಆಗಿರುವಂಥದ್ದು ಈಗ ಅದು ಇಲ್ಲಿ ಬಂದಿದೆ ಅಂತ ಈ ವಿಚಾರ ಹೊರಗೆ ಬಂದಾಗ ಆ ಶಾಪ್ನ ಏನೋ ಅಂಗಡಿಯ ಮಾಲೀಕರು ಸಹ ಅವ್ರ ಬಗ್ಗೆ ಏನಾದರೂ ಒಂದು ಕಂಪ್ಲೇಂಟ್ ಮಾಡೋದು ಕೆಲಸ ಮಾಡಬೇಕಿತ್ತು. ನಮ್ಮಲ್ಲಿರುವಂಥ ಹುಡುಗರು ಈ ಮಾಡಿದ್ದಾರೆ, ನಾವು ಇದನ್ನು ವಿರೋಧಿಸ್ತೀವಿ, ಇವ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳುವಂಥದ್ದು ಮಾಡಬೇಕು. ಇಲ್ಲಿವರೆಗೂ ಅದೇನೂ ಯಾಕಾಗಿ ಮಾಡಲಿಲ್ಲ ಅಂತ ಹೇಳುವಂಥ ಇನ್ನೊಂದು ಮತ್ತೊಂದು ಸಂಶಯ ನಮಗೆ ಇದಾಗ್ತದೆ, ನಮಗೆ ಕಾಡುವಂಥದ್ದು. ಇದ್ರ ಜೊತೆಗೆ ರಾಜ್ಯ ಸರ್ಕಾರವು ಒಂದು ರೀತಿಯಲ್ಲಿ ಆಡಳಿತದಲ್ಲಿ ಸಂಪೂರ್ಣ ವಿಫಲತೆಯನ್ನು ಕಂಡಿದೆ. ಆಂತರಿಕ ರಕ್ಷಣೆ, ಕೋಮು ಸೌಹಾರ್ದ ಘಟನೆಗಳು ನಡೆಯದಂತೆ ಈ ಪ್ರಚೋದನಕಾರಿ ರೀತಿಯ ಹೇಳಿಕೆಗಳು ಮಾಡುವಂಥ ಇಂಥ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳದೆ ಒಂದು ರೀತಿಯಾಗಿ ತುಂಬ ಅಂದರೆ ಸಣ್ಣದಾಗಿ ಏನೋ ಅದೊಂದು ಅವರಿಗೆ ಕ್ರಮ ಕೈಗೊಳ್ಳೋದಕ್ಕೆ ಒಂದು ಬಂಧನ ಮಾಡಿಕೊಡುವಂಥದ್ದು ಅಥವಾ FIR ಮಾಡಿಕೊಡೋದು ಇಷ್ಟಕ್ಕೆ ಸೀಮಿತವಾಗಿರುವಂಥದ್ದು ನಮಗೆ ಒಂದು ಸಂಶಯ ಬರ್ತಾ ಇದೆ. ಅದರಿಂದ ರಾಜ್ಯ ಸರ್ಕಾರ ಈ ವಿಚಾರವನ್ನು ತುಂಬ ಕೂಲಂಕುಷವಾಗಿ ತನಿಖೆ ಮಾಡಿ. ಗೋಷ್ಠಿಯಲ್ಲಿ ಮಾಜಿ MLC ಸುನೀಲ್ ಸುಬ್ರಹ್ಮಣಿ, ಜಿಲ್ಲಾ ಬಿಜೆಪಿ ವಕ್ತಾರ ತಳೂರು ಕಿಶೋರ್ ಕುಮಾರ್, ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ VK ಲೋಕೇಶ್, ವಕ್ತಾರ BK ಅರುಣ್ ಕುಮಾರ್ ಪಾಲ್ಗೊಂಡಿದ್ದರು. ಕೊಡಗು ಗೌಡ ಯುವ ವೇದಿಕೆಯ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ಅಧ್ಯಕ್ಷ ಪಾಣತ್ತಲೆ ಜಗದೀಶ್ ನೇತೃತ್ವದಲ್ಲಿ ಮಡಿಕೇರಿಯ ಗೌಡ ಸಮಾಜದ ಯುವ ವೇದಿಕೆ ಕಚೇರಿಯಲ್ಲಿ ನಡೆಯಿತು. ಆಡಳಿತ ಮಂಡಳಿ ಸಭೆಯಲ್ಲಿ ಕಳೆದ 1 ವರ್ಷದಿಂದ ಯುವ ವೇದಿಕೆ ನಡೆಸಿದ ಕಾರ್ಯವೈಖರಿ ಚಟುವಟಿಕೆಗಳು, ವರದಿ ಸೇರಿದಂತೆ ಆದಾಯ ಮತ್ತು ಖರ್ಚಿನ ವಿವರವನ್ನು ನೀಡಲಾಯಿತು. ಫ್ರೀ ಆಗಿದೆ ಈ ಬಾರಿ ನಮಗೆ ಫ್ರೀ ಸಹ ಕೊಟ್ಟಿದ್ದಾರೆ. ಗೌರ್ಮೆಂಟ್ಗೆ 58,000 ನಮ್ಮ ಕೈಲಿ ಖರ್ಚುಕೊಂಡು ಪ್ಲಸ್ ಇದೇ ಮೊದಲ ಬಾರಿಗೆ ನಾವು ಒಂದು ಬ್ರಾಡ್ಕಾಸ್ಟಿಂಗ್ ಕ್ಯಾಮ್ರಾಸ್ ತರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ವೆಚ್ಚ ಜಾಸ್ತಿ ಆಯಿತು, 3 ಲಕ್ಷದಷ್ಟು ಅದಕ್ಕೆ ಹೋಗ್ಬಿಟ್ಟು ಬ್ರಾಡ್ಕಾಸ್ಟಿಂಗ್ ಕ್ಯಾಮ್ರಾ ಲೈವ್ಗೆ. ಸೊ ಈ ವರ್ಷ ನಮಗೊಂದು ಎಕ್ಸ್ಪೆನ್ಸ್ ಸ್ವಲ್ಪ ಜಾಸ್ತಿ ಬಿದ್ದುಟ್ಟು ಅದು ಒಂದು ಕಾರಣ ಏನಂದ್ರೆ ನಮಗೆ ಶಾಸಕರ ಭರವಸೆ, ನೀವು ಚೆನ್ನಾಗಿ ಮಾಡಿ 100% ನಿಮಗೆ ಫಂಡ್ ನಾನು ಕೊಟ್ಟೇ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಮಿಸ್ ಕೊಟ್ಟಿದ್ದು. ಅದಕ್ಕಾಗಿ ನಾವು ಎಕ್ಸ್ಪೆಂಡಿಚರ್ನ ಇದು ಮಾಡಿದ್ವು. ಬಟ್ ವಿ ಆರ್ ವೇಟಿಂಗ್ ಫಾರ್ ಅ ಫಂಡ್. ಅಧ್ಯಕ್ಷ ಪಾಣತ್ತಲೆ ಜಗದೀಶ್ ಮಾತನಾಡಿ, ನಮ್ಮ ಆಡಳಿತ ಮಂಡಳಿ ಅವಧಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡೆ ಸೇರಿದಂತೆ ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮ ನಡೆಸಲಾಯಿತು. ಇಂದು ಗೌಡ ಯುವ ವೇದಿಕೆಯ ಬೆಳವಣಿಗೆಗೆ ಎಲ್ಲರ ಸಹಕಾರ ಅಗತ್ಯ. ಎಲ್ಲರೂ ಒಗ್ಗೂಡಿಕೊಂಡು ಯುವ ವೇದಿಕೆಯಿಂದ ಮುನ್ನಡೆಸಬೇಕೆಂದರು. ಜೊತೆಗೆ ನೂತನ ಆಡಳಿತ ಮಂಡಳಿಗೆ ಶುಭ ಕೋರಿದ್ರು. ಲಿಮಿಟೆಡ್ ಜನಗಳಿಗೆ ಆಗ್ಬಿಟ್ಟು ನಾವೇ ಓಡಾಡೋದು, ಬಾಕಿ ನಮ್ಮ ಯುವ ಜನಾಂಗದ ಮಡಿಕೇರಿ ಟೌನ್ಲೇ
ಯಾರೊಬ್ರು ಬಾರಿ ನನಗೆ ಫೋನ್ ಮಾಡೋ ಎಷ್ಟೊತ್ತಿಗೆ ಕದ್ದು ತೆಗಿದ್ರು ಅಂತ. ನಾ ಕೆಲವೊಮ್ಮೆ ಸಿಟ್ಟು ಬಂದ್ಬಿಟ್ಟು ಇನ್ನು ಕದ್ದು ತೆಗಿಲ್ಲ ಮರ ನಾಳೆ ತೆಗಿತ ಹೇಳ್ದವ್ರು 6 ಗಂಟೆ ತೆಗಿಯುತ್ತೆ ಹೇಳ್ಬೇಕು. ಅಂದ್ರೆ ಆ ಬಂದು ನಾವು ನಮ್ಮದಂತೇಳಿ ಯಾರು ಯೋಚನೆ ಮಾಡಲಿ ಬಂದ ಕದ್ದು ತಗೊಂಡ ಹೋದ. 4 ಪಟಾಕಿ ತಗೊಂಡು ಹೊಡೆಯೋ ಸಹ ಇಲ್ಲ. ಈಗ ಮೊನ್ನೆ ನಮ್ಮ ಪ್ರವೀಣ್ ಬಂದಿತ್ತು, ಪಟಾಕಿ ಹೊಡೆದು ಮಡಿಕೆಯಲ್ಲಿ ಹೈಯೆಸ್ಟ್ ಪಟಾಕಿ ನಾವು ಬಿಸಿಲಿ ಹೊಡೆದು ಅದೊಂದು ನಾವಂತೂ ತರಿಸ್ಕೊಳಕ್ಕಲ್ಲ. ನಾವು ಯಾಕೆ ಕಾಂಪಿಟೇಷನ್ ಯಾವ ಇತರ ಯಾವ ಜನರ ಜೊತೆ ನಾವು ಕಾಂಪಿಟೇಷನ್ ಯಾವತ್ತೂ ಮಾಡಿ ಹೋಗಿ ಅಂತ ನಾವು ಕೆಲವರು ತುಂಬಾ ಮುಂದೆ ಹೋಗ್ಬಿಟ್ಟು ನಮ್ಗಿಂತ ಇಲ್ಲಿ ಸಾಯಂಕಾಲ ನಾನು ಮುಸ್ಲಿಂ ಬಾಕ. ಕಾರ್ಯದರ್ಶಿ ಪುದಿಯ ನೆರವನ ರಿಷಿತ್ ಮಾದಯ್ಯ ಮಾತನಾಡಿ, ನಾವು ಕೇವಲ ಕ್ರಿಕೆಟ್ ಮಾತ್ರವಲ್ಲ, ಇತರೆ ಆಟೋಟಗಳ ಬಗ್ಗೆ ಕೂಡ ಕಾರ್ಯಕ್ರಮ ಮಾಡುವ ಚಿಂತನೆ ಇದೆ. ಮುಂದಿನ ದಿನಗಳಲ್ಲಿ ಒಲಿಂಪಿಕ್ ರೀತಿಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವ ಆಲೋಚನೆ ಮಾಡಿ ನಮ್ಮ ಅರೆಭಾಷೆ ಸಮುದಾಯದಲ್ಲಿನ ಕ್ರೀಡಾ ಪ್ರತಿಭೆಗಳನ್ನು ಹೊರತರುವ ಕಾರ್ಯಕ್ರಮ ನಡೆಯಲಿದೆ. ಈ ಕ್ರೀಡಾಕೂಟವನ್ನು ನಗರದಲ್ಲಿ ನಡೆಸಿದರೆ ಮತ್ತೊಂದು ಪಂದ್ಯಾವಳಿಯನ್ನು ಹಳ್ಳಿಯಲ್ಲಿ ನಡೆಸುವ ಆಲೋಚನೆ ಇದ್ದು, ನಮ್ಮ ಸಮುದಾಯದ ಎಲ್ಲರೂ ಕೂಡ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಕೊಡಗು ಗೌಡ ಯುವ ವೇದಿಕೆ ನೂತನ ಆಡಳಿತ ಮಂಡಳಿಯ ಚುನಾವಣೆ ಇದೇ ಸಂದರ್ಭ ನಡೆದಿದ್ದು, ನೂತನ ಅಧ್ಯಕ್ಷರಾಗಿ ಬಾಳಾಡಿ ಮನೋಜ್ ಕುಮಾರ್ ಆಯ್ಕೆಗೊಂಡಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಪುದಿಯ ನೆರವನ ರಿಷಿತ್ ಹಾಗೂ ಕಾಂಚನಗೌಡ, ಉಪಾಧ್ಯಕ್ಷರಾಗಿ ಎಡಿಕೇರಿ ಪ್ರಸನ್ನ ಹಾಗೂ ಪರ್ಚನ ಸತೀಶ್, ಸಹ ಕಾರ್ಯದರ್ಶಿಯಾಗಿ ಕವನ್ ಕೊತ್ತೋಳಿ, ಮೂವನ ಭರತ್ ಹಾಗೂ ಪರ್ಚನ ಸೋಲಿ, ಕೋಶಾಧಿಕಾರಿಯಾಗಿ ನವೀನ್ ದೇರಳ, ಕ್ರೀಡಾ ಸಮಿತಿಗೆ ಕುಟ್ಟನ ಪ್ರಶಾಂತ್, ಸಾಂಸ್ಕೃತಿಕ ಸಮಿತಿಗೆ ಕುಕ್ಕೇರ ಲಕ್ಷ್ಮಣ್, ಆಹಾರ ಸಮಿತಿಗೆ ಕೊಂಬಾರನ ರಂಜು ಹಾಗೂ ಪೈಕೇರ ಗಗನ್, ವೇದಿಕೆ ಹಾಗೂ ಅಲಂಕಾರ ಸಮಿತಿಗೆ ಕುಂಡ್ಯನ ಚರಣ್, ಪ್ರಚಾರ ಸಮಿತಿಗೆ ಕಟ್ಟೆಮನೆ ರೋಷನ್ ಹಾಗೂ ಲೋಹಿತ್ ಮಾಗುಲುಮನೆ, ವಿನೋದ್ ಮೂಡಗದ್ದೆ ಮತ್ತು ಕಂಬಳ ಹರೀಶ್, ಶಿಸ್ತು ಸಮಿತಿಗೆ ಪೊಕ್ಕಳಂಡ್ರ ಮನೋಜ್ ಹಾಗೂ ಪಟ್ಟಣ ದೀಪಕ್, ಗೌರವ ಸಲಹೆಗಾರರಾಗಿ ಕಟ್ಟಮನೆ ಸೋನಾಜಿತ್ ಹಾಗೂ ಕೊಂಬನ ಪ್ರವೀಣ್ ಅವರನ್ನು ಆಯ್ಕೆ ಮಾಡಲಾಯಿತು. ನಿರ್ದೇಶಕರಾಗಿ ಕಟ್ಟೆಮನೆ ರೋಷನ್, ಕೋಚನ ದಿಶಾಂತ್, ಪೂಜಾರಿರ ಸುಮನ್, ಕಲ್ಲುಮುಟ್ಲು ಅನುದೀಪ್, ಸೋಹಾನ್ ಪೊಯ್ಯಕಂಡಿ, ಲೋಹಿತ್ ಜೈನೀರ, ಮಿತ್ರ ಪೂಜಾರಿ, ಕೀರ್ತನ್ ಮೂವನ ಖಾಯಂ ನಿರ್ದೇಶಕರಾಗಿ ಕೋಡಿ ಅಭಿಲಾಷ್ ಅವರನ್ನು ಆಯ್ಕೆ ಮಾಡಲಾಯಿತು. ಗೌರವಾಧ್ಯಕ್ಷರಾದ ಪೈಕೇರ ಮನೋಹರ್, ಪೊಂದಚನ ಮಧು ಹಾಗೂ ಸೋನಾಜಿತ್ ನೇತೃತ್ವದಲ್ಲಿ ಚುನಾವಣೆ ನಡೆಸಿ ಆಯ್ಕೆ ಮಾಡಲಾಯಿತು. ಕಳೆದ 3 ವರ್ಷಗಳಿಂದ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದ ಪಾಣತ್ತಲೆ ಜಗದೀಶ್ ನೂತನ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದರು. ನೂತನ ಸಮಿತಿಯ ಅಧ್ಯಕ್ಷರಾಗಿ ಬಾಲಾಡಿ ಮನೋಜ್, ಉಪಾಧ್ಯಕ್ಷರಾಗಿ ಪರಿಚನ ಸತೀಶ್ ಮತ್ತೆ ಎಡಿಗೇರಿ ಪ್ರಸನ್ನ, ಪ್ರಧಾನ ಕಾರ್ಯದರ್ಶಿಯಾಗಿ ಪುದಿನರ್ನ ರಿಷಿತ್ ಮಾದಯ್ಯ ಹಾಗೂ ಕೆದಂಬಾಡಿ ಕಾಂಚನ, ಕೋಶಾಧಿಕಾರಿಯಾಗಿ ದೇರಳ ನವೀನ್, ಸಹ ಕಾರ್ಯದರ್ಶಿಯಾಗಿ ಕೊತ್ತೋಳಿ ಕವನ್, ಮೂವನ ಭರತ್, ಪರಿಚನ ಸೋನಿ, ಕ್ರೀಡಾಧ್ಯಕ್ಷರಾಗಿ ಕುಟ್ಟನ ಪ್ರಶಾಂತ್, ಸಾಂಸ್ಕೃತಿಕ ಅಧ್ಯಕ್ಷರಾಗಿ ಕುಕ್ಕೇರ ಲಕ್ಷ್ಮಣ್, ಆಹಾರ ಸಮಿತಿಯ ಅಧ್ಯಕ್ಷರಾಗಿ ಕೊಂಬಾರ್ನ ರಂಜು ಮತ್ತು ಪೈಕೇರ ಗಗನ್, ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿ ಪೊಕ್ಲಂಡ್ರ ಮನೋಜ್ ಮತ್ತು ಪಟ್ಟಣ ದೀಪಕ್, ಅಲಂಕಾರ ಮತ್ತು ವೇದಿಕೆ ಸಮಿತಿಯ ಅಧ್ಯಕ್ಷರಾಗಿ ಕುಂಡ್ಯನ ಚರಣ್, ಸಂಜೀವಿನಿ ಮಾಸಿಕ ಸಂತೆಯ ಪ್ರದರ್ಶನ ಮತ್ತು ಮಾರಾಟದಿಂದ ಲಾಭದಾಯಕ ಆದಾಯವಿದ್ದು ಗ್ರಾಮೀಣ ಸ್ವಸಹಾಯ ಸಂಘಗಳ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಕೂಡಮಂಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ನಾಯ್ಕ್ ಹೇಳಿದ್ದಾರೆ. ಶುಕ್ರವಾರ ಕೂಡಮಂಗಳೂರು ಗ್ರಾಮ ಪಂಚಾಯಿತಿ ಸಂತೆ ಮಾರುಕಟ್ಟೆ ಆವರಣದಲ್ಲಿ ಕೂಡಮಂಗಳೂರು ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ಮಾಸಿಕ ಸಂತೆಯನ್ನು ಉದ್ಘಾಟಿಸಿ ಮಾತನಾಡಿದ ಕೂಡಮಂಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ನಾಯ್ಕ್, ಗ್ರಾಮೀಣ ಭಾಗದ ಸ್ವಸಹಾಯ ಸಂಘಗಳಲ್ಲಿ ತೊಡಗಿಸಿಕೊಂಡಿರುವ ಮಹಿಳೆಯರು ತಯಾರಿಸಿರುವ ಉತ್ಪನ್ನಗಳನ್ನು ಮಾರಾಟ ಮಾಡಲು ವೇದಿಕೆ ಕಲ್ಪಿಸಿ ಅವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಉತ್ತೇಜನ ನೀಡುವುದಕ್ಕಾಗಿ ಮಾಸಿಕ ಸಂತೆ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗಿದೆ ಎಂದರು. ನಾವು ಬಿಸ್ನೆಸ್ ಮಾಡಿದ್ದೀವಿ ಅವ್ರಿಗೂ ತಿಳಿಸಿ ಬರ್ತಾರಲ್ಲ ಆಗ ನೋಡಿ ಸರ್
ಮಾಡಿದ್ದೆ ಅಲ್ವಾ? ಮನೇಲಿ ಮಾಡಿದ್ದೆ. ಮನೇಲಿ ಮಾಡಿದ್ದೆ. ಎಣಿಕಾಯ್ತಾ? ₹80. ನೋಡಿ ಕೂಡುಮಂಗ್ಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಮಾತನಾಡಿ, ಸಂಘದ ಸದಸ್ಯರು ತಯಾರು ಮಾಡಿದ ಉತ್ಪನ್ನಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದರು. ಈ ಉತ್ಪನ್ನಗಳಿಗೆ ಮಾರುಕಟ್ಟೆ ದೊರಕಿಸಿ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಉದ್ದೇಶದಿಂದ ಮಾಸಿಕ ಸಂತೆಯಲ್ಲಿ ಮಹಿಳೆಯರು ತಯಾರು ಮಾಡಿದ ದಿನನಿತ್ಯ ಬಳಕೆ ವಸ್ತುಗಳು, ಸಾಂಪ್ರದಾಯಿಕ ಆಹಾರ ಉತ್ಪನ್ನಗಳು, ಗೃಹೋಪಯೋಗಿ ವಸ್ತುಗಳು ಸೇರಿ ಉತ್ಪನ್ನಗಳನ್ನು ಈ ಮೇಳವು ಮಹಿಳಾ ಶಕ್ತಿ ಕಿರಣ, ಉದ್ಯಮಶೀಲತೆ ಮತ್ತು ಗ್ರಾಮೀಣ ಆರ್ಥಿಕತೆಯ ಬೆಳವಣಿಗೆಗೆ ಹೊಸ ಚೈತನ್ಯ ತಂದಿದೆ ಎಂದರು. ಪಿನ್ ಕೊಡಿ. ನೀವು ಯಾರ ಹತ್ರ ನನಗೆ ಹೇಳ್ಬೇಡಿ. ಬಟ್ ಆದ್ರೆ ಮಡಿಕೇರಿ ನಗರದ ಮಹದೇವಪೇಟೆಯಲ್ಲಿರುವ ಶ್ರೀ ರಾಜೇಶ್ವರಿ ವಿದ್ಯಾಲಯದ ವತಿಯಿಂದ ಜನವರಿ 10 ಮತ್ತು 11ರಂದು SRV ಕನೆಕ್ಟ್ ಹಳೆಯ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಲಿದೆ ಎಂದು ಶ್ರೀ ರಾಜೇಶ್ವರಿ ವಿದ್ಯಾಲಯದ ಮ್ಯಾನೇಜಿಂಗ್ ಟ್ರಸ್ಟಿ ಸಚಿನ್ ವಾಸುದೇವ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ನಗರದ ಗಾಂಧಿ ಮೈದಾನದಲ್ಲಿ ಶ್ರೀ ರಾಜೇಶ್ವರಿ ವಿದ್ಯಾಲಯದ 1991 ಬ್ಯಾಚ್ನಿಂದ 2024 ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ಆಯೋಜಿಸಲಾಗಿದ್ದು, ವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕ್ರೀಡೋತ್ಸವವನ್ನು ಯಶಸ್ವಿಗೊಳಿಸಿಕೊಡುವಂತೆ ಮನವಿ ಮಾಡಿದರು. ಕ್ರೀಡೋತ್ಸವದಲ್ಲಿ ಕ್ರಿಕೆಟ್ ಹಾಗೂ ವಾಲಿಬಾಲ್ ತಂಡಗಳಿಗೆ ತಲಾ 8 ಹಾಗೂ ಫುಟ್ಬಾಲಿಗೆ 12 ಫ್ರಾಂಚೈಸಿಗಳಿದ್ದು, ಥ್ರೋಬಾಲ್ ಹಾಗೂ ಶಾಲಾ ಮಟ್ಟದ ಅಂಡರ್ 16 ಬಾಲಕ ಬಾಲಕಿಯರ 5A ಸೈಡ್ ಫುಟ್ಬಾಲ್ ಪಂದ್ಯಾವಳಿ ನಡೆಯಲಿದೆ. ಅಲ್ಲದೆ ಹಳೆಯ ವಿದ್ಯಾರ್ಥಿಗಳಿಗೆ ವಿವಿಧ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. 1990 91 ಅಲ್ಲಿಂದ ಶುರುವಾಗಿದೆ. ಡಾಕ್ಟರ್ HS ವಾಸುದೇವ್ ನಮ್ಮ ತಂದೆಯವರು, ಹಾಗೆ ನಮ್ಮ ಅಧ್ಯಕ್ಷರು ಗೋವಿಂದರಾಜ ಸ್ವಾಮಿ ಅವರು, ಹಾಗೂ ಟ್ರಸ್ಟ್ ಮುಖಾಂತರ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿ ಗಂಟೆ ಬಂದಿದೆ. ಸೊ ನಮ್ಮದು ಉದ್ದೇಶ ಏನಂದರೆ ಜನವರಿ 10th ಮತ್ತು 11th SRV ಕನೆಕ್ಟ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೀವಿ. ಅದು ಅಲ್ಯೂಮಿನಿ ಮೆಂಬರ್ಸ್ಗೆ. ಸೊ ಅದಕ್ಕೆ ಏನಪ್ಪ ಅಂದರೆ ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್ ಹಾಗೂ ಕಲ್ಚರಲ್ ಪ್ರೋಗ್ರಾಮ್ಸ್, ಈ 4 ಕಾರ್ಯಕ್ರಮಗಳು ಇರುತ್ತದೆ. ಅದಕ್ಕೆ ವಿಶೇಷ ಏನಂದರೆ ಕ್ರಿಕೆಟ್ ಹಾಗೂ ಮತ್ತು ವಾಲಿಬಾಲ್ ಅದು
8 ಸ್ಟಾರ್ಟ್ ಆಗುತ್ತೆ. ಅದೇ ಥರ ಕ್ರಿಕೆಟ್ಗೆ 8 ಫ್ರಾಂಚೈಸ್ ಇದೆ, ವಾಲಿಬಾಲ್ಗೂ ಕೂಡ 8 ಫ್ರಾಂಚೈಸ್ ಇದೆ. ಸೊ ನಮ್ಮ ಹಳೆ ವಿದ್ಯಾರ್ಥಿಗಳು ಎಷ್ಟು ಈಗ ಔಟ್ಗೋಯಿಂಗ್ ನಮ್ಮಲ್ಲಿ ಒಂದು 4,000 ಪ್ಲಸ್ ಇದ್ದಾರೆ. ಅದರಲ್ಲಿ ನಾವು ಒಂದು 200-250 ಹಳೆ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು ಒಂದು ಕ್ರಿಕೆಟ್ 8 ಫ್ರಾಂಚೈಸಿ ಮತ್ತು ವಾಲಿಬಾಲ್ ಕೂಡ ಫ್ರಾಂಚೈಸಿ ಮಾಡಿ ಅದರಲ್ಲಿ ನಾವು ಗೇಮ್ಸ್ ಆಡಬೇಕು, ಒಂದು ಒಕ್ಕೂಟ ಸೇರಿಸಬೇಕು ಹಳೆ ವಿದ್ಯಾರ್ಥಿಗಳು. ಈಗ ತುಂಬ ಹಳೆ ವಿದ್ಯಾರ್ಥಿಗಳು ಕಾನ್ಪುರ್, ಮೈಸೂರು, ಬೇರೆ ಬೇರೆ ಕಡೆ ಇದ್ದಾರೆ. ಸೊ ಇಲ್ಲಿ ಗಂಟ ನಮ್ಮ 35 ಇಯರ್ಸ್ ಗಂಟ ಶಾಲೆ ನಡ್ಕೊಂಡು ಬರ್ತಾ ಇದೆ. ಬಟ್ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಆಗಲಿ ನಾವು ಒಂದು ಒಟ್ಟಿಗೆ ಸೇರಿದಾಗ ಇದುವರೆಗೆ ಇಲ್ಲ. ಸೊ ಇದು ಹೊಸ ಒಂದು ಪ್ಲ್ಯಾನ್ ಮಾಡಿ ನಮ್ಮ ಹಳೆ ವಿದ್ಯಾರ್ಥಿಗಳು ಪ್ರದೀಪ್ ಆಗಲಿ, ಚರಣ್ ಅವರಾಗಲಿ, ನಿರಂಜನ್ ಅವರಾಗಲಿ ಮತ್ತು ದಿವ್ಯ ಅವರೆಲ್ಲ ಬಂದು ಕೇಳ್ಕೊಂಡಾಗ ಹೌದು ಅಲ್ಯೂಮಿನಿ ಮೀಟ್ ಮಾಡೋಣ ಅಂತ ಹೇಳಿ ನಾವೆಲ್ಲ ಮ್ಯಾನೇಜ್ಮೆಂಟ್ ಕೂಡ ತೀರ್ಮಾನ ತಗೊಂಡು ಈಗ January 10th ಮತ್ತು 11th ನಾವು ತೀರ್ಮಾನ ಮಾಡಿದ್ದೀವಿ. ಇದು ಶುರುವಾಗಿದೆ ಹೇಗೆ ಅಂದರೆ ನಮ್ಮದು SRV ಫುಟ್ಬಾಲ್ ಚಾಂಪಿಯನ್ಸ್ ಲೀಗ್ ಅಂತ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಸೀಸನ್ 1 ಆಗಿದೆ ಮತ್ತು ಸೀಸನ್ 2 ಆಗಿದೆ. ಇದು 3rd ಸೀಸನ್ 3 January 10th ಮತ್ತು 11th. ಅದರಲ್ಲಿ ಏನು ಅಂದರೆ ನಾವು 12 ಫ್ರಾಂಚೈಸೀಸ್ ಮಾಡಿದ್ದೀವಿ. ಅದರಲ್ಲಿ ಮಡಿಕೇರಿ ಫುಟ್ಬಾಲ್ ಪ್ಲೇಯರ್ಸೇ ಒಂದು 200 ಪ್ಲೇಯರ್ಸ್ ನಾವು ಅದಕ್ಕೆ ಸೇಮ್ ಐಟಲ್ ಥರ ಮೀಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ 1 and 2 ಸಕ್ಸಸ್ಫುಲ್ ಆಗಿದೆ. ಸೊ 3rd ಸೀಸನಲ್ಲಿ ವಿತ್ ಅಲ್ಯೂಮಿನಿಯಂ ಜೊತೆಗೇ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಮಾಡಿದ್ದೀವಿ. ಸೊ ಅದರಲ್ಲಿ ಅಂಡರ್ 16 ಬಾಯ್ಸ್ ಲಾಸ್ಟ್ ಇಯರ್ ಆಡಿದ್ದಾರೆ. ನಾವು 10 ಶಾಲೆಯನ್ನು ಇನ್ವೈಟ್ ಮಾಡಿದ್ವಿ. 10 ಶಾಲೆಯಲ್ಲಿ ಲಾಸ್ಟ್ ಇಯರ್ ಫಸ್ಟ್ ಜನರಲ್ ಟೀಮೇ ಬಂತು, ಸೆಕೆಂಡ್ ಸೆಂಟ್ ಮೈಕಲ್ಸ್ ಬಂದಿತ್ತು. ಈ ಸತಿ ಆ್ಯಡ್ ಆನ್ ಏನಂದರೆ ಅಂಡರ್ 16 ಗರ್ಲ್ಸ್ ಟೀಮು ಮಾಡ್ತಾ ಇದ್ದೀವಿ. ಸೊ ನಾವು ಆ್ಯಸ್ ಎ ಮ್ಯಾನೇಜ್ಮೆಂಟು ಮತ್ತು ಅಲ್ಯೂಮಿನಿ ಸಂಘ ಎಲ್ಲ ಸೇರ್ಕೊಳ್ಳೋರು ಏನಂದರೆ ಮಾಧ್ಯಮ ಮುಖಾಂತರ ಆದಷ್ಟು ನಮ್ಮ ಅಲ್ಯೂಮಿನಿ ಸ್ಟೂಡೆಂಟ್ಸ್ ಎಲ್ಲೆಲ್ಲಿದ್ದೀರಾ, ಬ್ಯಾಂಗ್ಳೂರ್ ಆಗಲಿ, ಮೈಸೂರು ಆಗಲಿ, ಬೇರೆ ಬೇರೆ ಕಡೆ ಆ ದಿನ January 10th 11th ದಯವಿಟ್ಟು ಬಂದು ಪಾರ್ಟಿಸಿಪೇಟ್ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗುತ್ತೆ. ಹಳೆ ವಿದ್ಯಾರ್ಥಿ ಸಂಘದ ಖಜಾಂಚಿ ಬೊಟ್ಟಲೊಂಡ ನವ್ಯ ಕಾವ್ಯರಮ್ಮ ಮಾತನಾಡಿ, ಓದಿದ ಶಾಲೆ ಹಾಗೂ ಗುರುಗಳನ್ನು ಗೌರವಿಸುವ ಉದ್ದೇಶದಿಂದ ಹಳೆಯ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಲು ಮತ್ತು ಹಳೆಯ ವಿದ್ಯಾರ್ಥಿಗಳು ಮತ್ತು ಸಂಸ್ಥೆಯ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಹಾಗೂ ಶಾಲೆಯ ಅಭಿವೃದ್ಧಿಗೆ ಸಹಕರಿಸುವ ಸಲುವಾಗಿ ಶ್ರೀ ರಾಜೇಶ್ವರಿ ಹಳೆ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಲಾಗಿದೆ ಎಂದು ತಿಳಿಸಿದರು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಕರ್ಕೇರ, ಉಪಾಧ್ಯಕ್ಷರಾಗಿ ಪಂಕಜ, ಕಾರ್ಯದರ್ಶಿಯಾಗಿ ಲೋಹಿತ್ ಎಂಜಿ, ಖಜಾಂಚಿಗಳಾಗಿ ನಿರಂಜನ್ ಮತ್ತು ನಿವ್ಯ ಕಾವ್ಯರಮ್ಮ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಮಿತಿ ಸದಸ್ಯರುಗಳಾಗಿ ಹರೀಶ್, ಕವನ್, ಬೂಥಾನಿಸ್, ಚರಣ್ ಕುಮಾರ್, ಅನುಷಾ ಎಂಜಿ, ಅಕೀಬ್, SA ಸುಬ್ರಮಣಿ, ಜೈದ್ BM, ರಾಬಿನ್, ರಮ್ಯಾ, ಮೊಹಮ್ಮದ್ ಕೈಫ್, ಸುಹೇಲ್, ಝೈನುಲ್ ಅಬ್ದಿ, ಸುನಿಲ್, ವಾಹಿದ್, ಸುಜಿತ್ ಶೆಟ್ಟಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಒಂದು ಸಂಘ ಅಥವಾ ಸಂಸ್ಥೆ ಅಂತ ಆದಾಗ ಅಲ್ಲಿ ಒಂದು ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು ಅಥವಾ ಆ ಥರ ಬೇರೆ ಬೇರೆ ಒಂದು ಪೋಸ್ಟ್ಗಳು ಕೊಡ್ತಾರೆ. ಹಾಗಾಗಿ ನಾವು ಈ ಪೋಸ್ಟ್ನ ತಗೊಂಡಿದ್ದೇವೆ ಹೊರತು ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಹಾಗೆ ಇಲ್ಲಿ ಜೂನಿಯರ್ಸ್ ಇದ್ದೀವಿ, ಸೀನಿಯರ್ಸ್ ಇದ್ದೀವಿ. ನಾವು ಏನಕ್ಕೆ ಇದೊಂದು ಸಂಘ ಕಟ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಆಲ್ಮೋಸ್ಟ್ ಒಂದು 10-15 ವರ್ಷ ಅಥವಾ ಜಾಸ್ತಿನೇ ಆಗಿರ್ಬೋದು ಕಾಲೇಜನ್ನು ಬಿಟ್ಟು. ಆದರೆ ನಾವು ನಮ್ಮ ಕೆಲಸ, ಸಂಸಾರ ಮತ್ತು ಅಧಿಕಾರ ಈ ಎಲ್ಲ ಒಂದು ಬ್ಯುಸಿನಾನೇ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಒಂದು ಗ್ಯಾದರಿಂಗ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಸೆ. ಅದೇ ಸಮಯದಲ್ಲಿ ನಮ್ಮೊಂದು ಈಗ SRV ಅಂತ ಒಂದು ಸ್ಪೋರ್ಟ್ಸ್ ಲೀಗ್ ಸಿಕ್ಕಿದೆ. ಅದೇ ಸಮಯದಲ್ಲಿ ನಾವೆಲ್ಲ ಒಂದು ಗ್ಯಾದರಿಂಗ್ ಆಗಿ ಹೋಗಿ ನಮ್ಮ ಕಡೆಯಿಂದ ಎಷ್ಟು ಸಪೋರ್ಟ್ ಆಗುತ್ತೋ ಆ ಥರ ಒಂದು ಸಪೋರ್ಟಿವ್ ಆಗಿ ಇದ್ದು ಮತ್ತು ಈಗ ನಮ್ಮೆಲ್ಲರ ಒಂದು ಮೀಟ್ ಹೇಗಿರಬೇಕು ಅಂದರೆ ಸುಮ್ಮನೆ ಒಂದು ದಿನದ ಆಗಿರ್ಬಾರ್ದು. ನಾವೆಲ್ಲ ಯಾವಾಗಲೂ ಮೀಟ್ ಮಾಡ್ತಾ ನಮ್ಮ ಒಂದು ಒತ್ತಡಗಳದ್ದು ಲೈಫ್ ಹೇಗಿದೆ ಅದನ್ನೆಲ್ಲ ಒಂದು ನಿವಾರಿಸ್ಕೊಂಡಿರ್ಬೇಕು ಅನ್ನೋದು ನಮ್ಮೆಲ್ಲ ಒಂದು ಆಸೆ. ಮತ್ತು ಇವಾಗ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ, ಈಗ ಒಂದು 10 ರೂಪಾಯಿ ನಾವು ದುಡಿತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ನಾವು ಓದಿರೋ ಸ್ಕೂಲ್ ಆಗಿರ್ಬೋದು ಅಥವಾ ನಾವು ನಮಗೆ ಕಲಿಸಿರೋ ಗುರುಗಳಾಗಿರ್ಬೋದು ಹಾಗೂ ನಮ್ಮ ಪೋಷಕರಾಗಿರ್ಬೋದು. ಅವ್ರಿಗೆ ನಾವೊಂದು ಇನ್ನೊಂದು ಕೊಡುಗೆ ಕೊಡಬೇಕು ಅಂದರೆ ನಾವು ಸುಮ್ಮನೆ ಒಬ್ಬರೇ ಹೋಗಿ ಕೊಡೋಕ್ಕಾಗೋದಿಲ್ಲ. ಹಾಗೆ ನಾವೆಲ್ಲ ಸೇರಿಕೊಂಡು ಆ ಒಂದು ಓದಿದ ಶಾಲೆಗೆ ಅಥವಾ ಗುರುಗೆ ಒಂದು ರೆಸ್ಪೆಕ್ಟ್ ಕೊಡೋದು ನಮ್ಮ ಒಂದು ಮೂಲ ಉದ್ದೇಶ.
ಹಳೆ ನಮ್ಮ ಗುರುಗಳು ಏನಿದ್ದಾರೆ ಅವ್ರ ಜೊತೆ ಕೈ ಜೋಡಿಸೋಣ ಅಂತ ಹೇಳ್ಬಿಟ್ಟು ನಾವು ಇಚ್ಛಿಸ್ತೀವಿ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು ಹಳೆ ವಿದ್ಯಾರ್ಥಿಗಳನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಅವತ್ತೊಂದು 10 ಮತ್ತು 11ನೇ ತಾರೀಕಿಗೆ ಬಂದು ಒಂದು ಸಪೋರ್ಟಿವ್ ಆಗಿ ನಿಂತು ನಮಗೆ ಒಂದು ಕೈ ಜೋಡಿಸಿ ಅಂತ ಕೇಳ್ಬೋದು. ಸಂಘದ ಸದಸ್ಯ ಎಂ.ಎ. ಚರಣ್ ಕುಮಾರ್ ಮಾತನಾಡಿ, ಜನವರಿ 11ರಂದು ನಗರದ ಹೋಟೆಲ್ ರಾಜ್ ದರ್ಶನಲ್ಲಿ ಹಳೆಯ ವಿದ್ಯಾರ್ಥಿಗಳಿಗಾಗಿ ಸಮ್ಮೇಳನ ಕಾರ್ಯಕ್ರಮ ಹಾಗೂ ಭೋಜನಕೂಟ ಏರ್ಪಡಿಸಲಾಗಿದ್ದು, ಶ್ರೀ ರಾಜೇಶ್ವರಿ ವಿದ್ಯಾಲಯದ 1992 ಬ್ಯಾಚ್ನಿಂದ 2024ರ ವಿದ್ಯಾರ್ಥಿಗಳು ಕುಟುಂಬ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಶ್ರೀ ರಾಜೇಶ್ವರಿ ವಿದ್ಯಾಲಯದಿಂದ ನೋ ಡ್ರಗ್ಸ್ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗೆ ಜನವರಿ 10 ಶನಿವಾರ ಬರುತ್ತೆ. ಜನವರಿ 10ಗೆ ನೋ ಡ್ರಗ್ಸ್ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗೆ ನಮ್ಮಲ್ಲಿ ಇರುವಂತಹ ಓಲ್ಡ್ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಎಲ್ಲರೂ ಸಹ ಬಂದು ಭಾಗವಹಿಸಬೇಕು. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಅವರವರ ಕಾರ್ಯವನ್ನು ತೊಡಗಿಸಿಕೊಂಡು ಮುಂದೆ ಬಂದಿದ್ದಾರೆ. ಅವರು ಇವಾಗ ನಮ್ಮ ಶಾಲೆಗೆ ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅನ್ನೋದು ಅವರಾಗಿ ಮುಂದೆ ಬಂದ್ರಿಂದ ನಾನು ಇವತ್ತು ಕೆಲಸ ಮಾಡ್ಕೊಳ್ತೀನಿ. ಈ ನಮ್ಮ ಶಾಲೆ ಸುಮಾರು 1999 ಸ್ಟಾರ್ಟ್ ಆಗಿತ್ತು. ಇದು ನಾವು ಪ್ರಾರಂಭ ಮಾಡಿದ್ದು ಇದೇ ವೀಣೆಯಾಚೆ ಮನೆಯಲ್ಲಿ ಬಾಡಿಗೆ ತೆಗೆದುಕೊಂಡು ನಮ್ಮ ದೇವಸ್ಥಾನ ರಾಜೇಶ್ವರಿ ದೇವಸ್ಥಾನ ಹೋಗೋ ರಸ್ತೆಯಲ್ಲಿ ಮಾಡಿದ್ದು. ಇವಾಗ ಸ್ವಂತ ಕಟ್ಟಡ ಬೆಳೆದು ನಾವು ಅಲ್ಲಿ ಕಾರ್ಯ ನಡೆಸ್ತಿದ್ದು ಸ್ಕೂಲ್ ನಡೆಸ್ತಾ ಇದ್ದೀವಿ. ಈ ಸ್ಕೂಲು ನಮ್ಮ ತಂದೆಯವರಿಗೆ ಸಣ್ಣ ಸ್ವಾಮಿಯವರಿಗೆ ಒಂದು ಆಸೆ ಇತ್ತು ಸ್ಕೂಲ್ ಮಾಡಬೇಕು ಅನ್ನೋದನ್ನ. ಅಂಥ ಸಂದರ್ಭದಲ್ಲಿ ನಮ್ಮ ಮನೆಯವರು ನಾವು ತಂದೆ ನಮ್ಮ ತಮ್ಮ ವಾಸ್ತೇವ್ ಪ್ರೊಫೆಸರ್ ವಾಸ್ತೇವ್ ಅವರ ಕಾಲ ಆಗಿದ್ದಾರೆ. ಹಾಗೆ ನಾನು ಮತ್ತು ನಮ್ಮ ಸಹೋದರರು ಜೊತೆಗೆ ಗೌರವ ನಮ್ಮ ಮೆಂಬರ್ಸ್ ಆಗಿ ಸುಮಾರು ಮತ್ತು ಗೌರವ ಟೀಚರ್ ಇದ್ದರು. ಮತ್ತು ಈಗ ಮಗ ಚಿಮ್ಮಿದೇವಯ್ಯ, ಅನಿಲ್ ಕೃಷ್ಣಾನಿ, ಹಾಗೆ 4-5 ಜನ ನಮ್ಮಲ್ಲಿ ಗೌರವ ಸದಸ್ಯರಾಗಿದ್ದಾರೆ. ಮೊದಲಿಗೆ ನಾವು ಶಾಲೆ ಮಾಡಬೇಕು ಸ್ಕೂಲ್ ಮಾಡಬೇಕು ಆದಾಗ ನಮ್ಮ ವಾಸ್ತವರ ತನ್ನ ಸಹೋದರರ ಸ್ನೇಹಿತರು ಅಂದರೆ ಅವರೇ ಕ್ಲಾಸ್ ಒಟ್ಟಿಗೆ ಕಲಿತಿದ್ದಂಥ ನಮ್ಮ ಈಗಿನ ಹೋಮ್ ಮಿನಿಸ್ಟರ್ ಅವರವರೆಲ್ಲ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದರು. ಅಂದರೆ ಇದು ಅಗ್ರಿಕಲ್ಚರ್ ಕಾಲೇಜ್ ಓದ್ತಾ ಇದ್ದರು. ಆಗಿದ್ದು ಪರಿಚಯ. ಹಾಗೆ ಅವ್ರದ್ದು ಇವಾಗ ಸಿದ್ಧಾರ್ಥದಂತಲೂ ತುಂಬ ಸ್ಕೂಲ್ಗಳಿದೆ. ಆ ಸಮಯದಲ್ಲಿ ನಾವೆಲ್ಲ ಅವ್ರಿಗೆ ಏನಾದರೂ ಇದು ಮಾಡಬೇಕು ಅಂತ ಆಸೆ. ಮತ್ತು ಹಾಗೆ ಅವ್ರ ನಮ್ಮಲ್ಲಿ ಬಂದಾಗ ಅವ್ರು MLA ಆಗಿದ್ದಾಗ ಬಂದಾಗ ಹೇಳಿದ್ರು, ನೀವು ಇಲ್ಲೇ ಮಾಡಿ ರಾಜೇಶ್ವರಿ ತಾಯಿ ಹೆಸರು ಮಾಡಿ ಅಂತ. ಹಾಗೆ ಪ್ರತಿಯೊಂದು ಮಾಹಿತಿ ಅವರೇ ನಮಗೆ ಕೊಟ್ಟಿದ್ದು. ಸ್ಕೂಲ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋ ಉದ್ದೇಶ ಅವರೇ ನಮಗೆ ಕೊಟ್ಟಿದ್ದು. ಹಾಗಾಗಿ ನಾವು ಸ್ಕೂಲನ್ನು ಪ್ರಾರಂಭ ಮಾಡಿದ್ವಿ. ಜೊತೆಗೆ ನಮ್ಮ ಸ್ಕೂಲ್ ಪ್ರಾರಂಭ ಮಾಡಿ ನಾನು ನಮ್ಮಲ್ಲಿ ಅಧ್ಯಕ್ಷರಾಗಿ ಮತ್ತು ಸಹೋದರರು ಸದಸ್ಯರು ಹಾಗೆ ಗೌರ್ನರ್ ಅದೇ ಗೌರವ ಅಧ್ಯಕ್ಷ ಸದಸ್ಯರಾಗಿ ಸುಮಾರು ಜನ ನಾವು ಸ್ಟಾರ್ಟ್ ಮಾಡೋದು. ಈಗಾಗಲೇ ತುಂಬ ಜನ ಮಕ್ಕಳು ಬೆಳೆದು ಓದು ವಿದ್ಯಾವಂತರಾಗಿ ಇವಾಗಲೇ ಸರ್ಕಾರದ ಹುದ್ದೆ ಇರ್ಬೋದು ಅವರವರ ಕಾರ್ಯಕ್ಕೆ ತೊಡಗಿಸ್ಕೊಂಡಿದ್ದಾರೆ, ಒಳ್ಳೆ ಮಟ್ಟಕ್ಕೆ ಹೋಗಿದ್ದಾರೆ. ಆ ಒಂದು ಸಂತೋಷದಲ್ಲಿ ನಮ್ಮ ಇದೇ ಹಳೆ ವಿದ್ಯಾರ್ಥಿಗಳು ಇವಾಗ ನಮ್ಮಲ್ಲೇ ಮುಂದೆ ಬಂದು ನಾವೆಲ್ಲ ನಾವು ದೇವಸ್ಥಾನ ಇದು ಸ್ಕೂಲನ್ನು ಬೆಳೆಸೋಣ, ಸ್ವಲ್ಪ ಅವರದೇ ಒಂದು ಒಕ್ಕೂಟ ಮಾಡೋಣ ಅಂತ ಉದ್ದೇಶದಲ್ಲಿ ಬಂದಿದ್ದಾರೆ. ಈಗ ಮುಂದೆ ಬಂದು ಇವಾಗ ಅವರು ಬಂದ್ರಿಂದ ನಾವು ಅವ್ರಿಗೆ ಅವಕಾಶ ಕೊಡಬೇಕು, ನಾವು ಅದಕ್ಕೆ ನಾವು ಕೊಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ದೀವಿ. ಹಾಗೆ ನಮ್ಮ ಎಲ್ಲರೂ ಕೂಡ ಈಗ ಮೊದಲಿಂದಾಗಿ ನಮ್ಮ ಒಕ್ಕೂಟದವರು ಬಂದು ನಮ್ಮಲ್ಲಿ ಮುಂದೆ ಬಂದ್ರಿಂದ ನಾನು ಅವ್ರಿಗೆ ಹೊಂದಿಸ್ತಾ ಇದ್ದೀನಿ. ಯಾಕಂದರೆ ಮಕ್ಕಳಾಗಿ ಬಂದಿದ್ದ ಹಳೆ ವಿದ್ಯಾರ್ಥಿಗಳು ನಮ್ಮ ಸ್ಕೂಲ್ ಮರಿಬಾರ್ದು, ನಮ್ಮ ಸ್ಕೂಲ್ನ ಅವ್ರು ನಮ್ಮ ಜ್ಞಾನ ಉಳಿಸ್ಬೇಕು ಅನ್ನೋ ಉದ್ದೇಶ ಬಂದಿದ್ದಾರೆ. ಗೋಷ್ಠಿಯಲ್ಲಿ ಶ್ರೀ ರಾಜೇಶ್ವರಿ ವಿದ್ಯಾಲಯದ ಅಧ್ಯಕ್ಷರಾದ ಗೋವಿಂದರಾಜು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪ್ರದೀಪ್ ಕರ್ಕೆರ, ಖಜಾಂಚಿ ನಿರಂಜನ್ ಉಪಸ್ಥಿತರಿದ್ದರು. ಮಡಿಕೇರಿ ನಗರದ ಸಿದ್ದಾಪುರ ರಸ್ತೆಯಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ನಡೆಸಿ ಸಲ್ಲಿಸಿರುವ ವಿಚಾರಣೆ ವರದಿಯ ಆಧಾರದಲ್ಲಿ ಆದಷ್ಟು ಶೀಘ್ರ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಬೇಕೆಂದು ಡಾಕ್ಟರ್ ಅಂಬೇಡ್ಕರ್ ಭವನ ಹೋರಾಟ ಸಮಿತಿಯ ಒತ್ತಾಯಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಹೋರಾಟ ಸಮಿತಿ ಸಂಚಾಲಕ ಮೋಹನ್ ಮೌರ್ಯ ಮಾತನಾಡಿ, ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದ ಆಡಳಿತದಲ್ಲಿನ ಲೋಪಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿ 2023ರಲ್ಲಿ ಅಶೋಕಪುರದ ನಿವಾಸಿಗಳು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೆ ನೀಡಿದ್ದ ಮನವಿಯ ಹಿನ್ನೆಲೆ ಡಾಕ್ಟರ್ ಅಂಬೇಡ್ಕರ್ ಭವನ ಹೋರಾಟ ಸಮಿತಿ
ನ್ಯಾಯಕ್ಕಾಗಿ ಆಗ್ರಹಿಸಿ ಹೋರಾಟಗಳನ್ನು ರೂಪಿಸಿದ್ದಲ್ಲದೆ ಭವನದ ಆಡಳಿತ ಮಂಡಳಿಯಲ್ಲಿನ ಲೋಪಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿತೆಂದು ಮಾಹಿತಿಯನ್ನು ನೀಡಿದರು. ಸ್ವಯಂ ಘೋಷಿತ ಸಹಕಾರಿ ಇಲಾಖೆಯ ನಿಯಮದಂತೆ ರಚಿಸದೆ ಕಳೆದ 15 ವರ್ಷಗಳಿಂದ ಕಾರೋಬಾರ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಇದು ಯಾವುದೇ ರೀತಿಯಾಗಿ ಬೇರೆ ಯಾರು ಮಾಡಿರೋದಲ್ಲ. 2023 ಇಸ್ವಿಯಲ್ಲಿ ಮಡಿಕೇರಿ ಅಶೋಕಪುರದ ನಿವಾಸಿಗಳು ಸುಮಾರು ತುಂಬಾ ಜನ, ಹೆಚ್ಚು ಕಮ್ಮಿ ನೋಡಿ ಇಷ್ಟು ಒಂದು 38 ಜನ ಸೈನ್ ಮಾಡಿದ್ದಾರೆ ಅಶೋಕಪುರದ ನಿವಾಸಿಗಳು. ಇದು ಯಾರು ನಾವು ಬ್ಲೇಮ್ ಮಾಡ್ತಾ ಇರೋದಲ್ಲ, ಇಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತ. 2023 ಇದು ನೀವೆಲ್ಲೂ ಸಹ ನೀವು ತಗೊಬಹುದು ಅಥವಾ RTI ಸಿಗುತ್ತೆ. ಇವರು ಇದನ್ನ ಹೇಳ್ತಾ ಇರೋದು ಇಲ್ಲಿ ಸರ್ವಾಧಿಕಾರಿ ರೀತಿ ಧೋರಣೆಗಳಾಗಿದೆ, ಇಲ್ಲಿ ಅಲ್ಲಿ ಎಲ್ಲರಿಗೂ ಮುಕ್ತವಾಗಿ ಅವಕಾಶಗಳಿಲ್ಲ ಅಂತ ಮಡಿಕೇರಿಯ ಅಶೋಕಪುರದ ನಿವಾಸಿಗಳು ಸಮಾಜ ಕಲ್ಯಾಣ ಇಲಾಖೆ ಲೆಟರ್ ಬರೆದಿದೆ. ಈ ಬೇಸ್ ಮೇಲೆ ನಾವೆಲ್ಲರಿಗೂ ಮುಕ್ತವಾಗಿ ಅವಕಾಶ ಸಿಗಬೇಕು ಅಂತ ಹೇಳಿ ಹಲವು ಬಾರಿ ನಾವು ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀವಿ. ಭವನ ಸಮಿತಿ ಅಧ್ಯಕ್ಷರಂತ ನಂದಕುಮಾರ್ ಅವರ ಗಮನಕ್ಕೂ ತಂದಿದ್ದೀವಿ. ಮಾತುಕತೆಗೂ ಸಹ ತುಂಬಾ ಪ್ರಯತ್ನ ಪಟ್ಟಿದ್ದೀವಿ. ಅದಾಗದ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಆಗ ಪ್ರತಿಭಟನೆ ಸಂದರ್ಭದಲ್ಲಿ ಇದೆಲ್ಲವೂ ಸಹ ನಿಮ್ಮ ಮುಂದೆ ನಾವು ಪ್ರಸ್ತಾಪವನ್ನು ಸಹ ಮಾಡಿದ್ವಿ. ಆಗ DC ಸಾಹೇಬರು ಅದಕ್ಕೊಂದು ಎಂಕ್ವೈರಿಯನ್ನ DR ಗೆ ಕಳಿಸಿ DR ಅವರು ಎಂಕ್ವೈರಿ ಹಾಕಿ ಆ DR ರಿಪೋರ್ಟ್ನ DC ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ. ನಮ್ಮ ಆರೋಪ ಏನು ಅಂದ್ರೆ, ಆರೋಪ 1 ಡಾಕ್ಟರ್ BR ಅಂಬೇಡ್ಕರ್ ಶತಮಾನೋತ್ಸವ ಸಮಿತಿ ಆರೋಪ 1 ನಮಗೆಲ್ಲ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿದೆ, ಜಿಲ್ಲಾಧಿಕಾರಿಗಳು ಕಳಿಸಿರ್ತಕ್ಕಂಥ ಇದರಲ್ಲಿ ಅಂಬೇಡ್ಕರ್ ಶತಮಾನೋತ್ಸವ ಭವನ ಸಿದ್ದಾಪುರ ರಸ್ತೆ ಈ ಸಂಘದ 2002 ಮತ್ತು 3ರಿಂದ 2023-24 ಸಾಲಿನವರೆಗೆ ಸಂಘದ ಲೆಕ್ಕ ಪರಿಶೋಧನೆಯನ್ನು ಕ್ರಮಬದ್ಧವಾಗಿ ಮಾಡಿರುವ ಬಗ್ಗೆ ಕಾಲಕಾಲಕ್ಕೆ ನಿಯಮಾನುಸಾರ ವಾರ್ಷಿಕ ಮಾಸಭೆ ನಡೆಸಿ ಲೆಕ್ಕ ಪರಿಶೋಧನಾ ವರದಿ. ಡಾಕ್ಟರ್ ಅಂಬೇಡ್ಕರ್ ಭವನ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ TN ಗೋವಿಂದಪ್ಪ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಭವನ ಜಿಲ್ಲೆಯ ಎಲ್ಲ ದಲಿತ ಸಮಾಜ ಬಾಂಧವರಿಗೆ ಒಳಪಟ್ಟಿದ್ದು ಎನ್ನುವ ನಮ್ಮ ಹೋರಾಟಕ್ಕೆ ವಿಚಾರಣಾ ವರದಿ ನ್ಯಾಯವನ್ನು ಒದಗಿಸಿದೆ ಎಂದು ಅಭಿಪ್ರಾಯಪಟ್ಟರು. ನಿರ್ವಹಣಾ ಸಮಿತಿಯಲ್ಲಿ ಕೆಲವು ಲೋಪದೋಷಗಳಾಗಿದ್ದಾವೆ, ಅದನ್ನು ಸರಿಪಡಿಸಬೇಕು ಹಾಗಂತ ಹೇಳಿ ಜಿಲ್ಲಾಧಿಕಾರಿಯವರಿಗೆ ಸಂಬಂಧಪಟ್ಟ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅವರು ಮನವಿ ಮಾಡಿದರು. ಅದರ ಮೇರೆಗೆ ನಾವು ಏನು ಸಭೆ ಸೇರಿ ಚರ್ಚಿಸಿ ನಮಗೂ ಹಲವಾರು ಲೋಪದೋಷಗಳಲ್ಲಿ ಕಂಡುಬಂದ ಕಾರಣ ನಾವು ಕೂಡ ಜಿಲ್ಲಾಧಿಕಾರಿಯವರಿಗೆ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಿದ್ವಿ. ಇಲ್ಲಾಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸಬೇಕು, ಏನು ಸಾಕಷ್ಟು ವರ್ಷಗಳಿಂದ ಅದನ್ನು ನಿರ್ವಹಣೆ ಮಾಡತಕ್ಕಂಥ ಅಂಬೇಡ್ಕರ್ ಭವನ ನಿರ್ವಹಣಾ ಸಮಿತಿಯ ಅಧ್ಯಕ್ಷರು ನಂದಕುಮಾರ್ ಅವರು ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ, ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಮನವಿ ಮಾಡಿಬಿಟ್ಟಿದ್ವಿ. ಅದರ ಪ್ರಕಾರ ನಾವು ನಮ್ಗೆ ವಿರೋಧ ವ್ಯಕ್ತ ಆಯಿತು. ಆಗ ಕೂಡ ನಾವು ಅಂಬೇಡ್ಕರ್ ಭವನದ ಮುಂದೆ ನಾವು ಒಂದು ಹೋರಾಟವನ್ನು ಕೂಡ ಮಾಡಿದ್ವಿ. ದಂಡಿ ಸತ್ಯಾಗ್ರಹ ಮಾಡಿ ನಾವು ಸರ್ಕಾರವನ್ನು ಒತ್ತಾಯಿಸಿದ್ವಿ. ಡಾಕ್ಟರ್ ಅಂಬೇಡ್ಕರ್ ಭವನ ಹೋರಾಟ ಸಮಿತಿಯ ಉಪಾಧ್ಯಕ್ಷ KB ರಾಜು, ನಿರ್ದೇಶಕರಾದ PS ಮುತ್ತಾ, ಪ್ರೇಮ ಕೃಷ್ಣಪ್ಪ, ಸಮಿತಿಯ ಅಧ್ಯಕ್ಷ HL ದಿವಾಕರ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಹಾತೂರು ಸರ್ಕಾರಿ ಶಾಲೆಯ 1985-86ನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ವಿದ್ಯಾರ್ಥಿಗಳು 40 ವರ್ಷಗಳ ಬಳಿಕ ಒಂದು ಕಡೆ ಸೇರಿ ತಮಗೆ ವಿದ್ಯೆಯಿಂದ ಕಲಿಸಿದ ಗುರುಗಳಿಂದ ಗೌರವಿಸಿದ ಕಾರ್ಯಕ್ರಮ ಗೋಣಿಕೊಪ್ಪದ ಖಾಸಗಿ ಸಭಾಂಗಣದಲ್ಲಿ ನಡೆಯಿತು. ಹಾತೂರಿಂದ ಹಂಚಿನ ಮನೆ ಸುಜಾತ ಮಹೇಶ್, ಗೋಣಿಕೊಪ್ಪದ BN ಪ್ರಕಾಶ್, ಕುಟ್ಟದ ಪೊಲೀಸ್ ಅಧಿಕಾರಿ ಪೂವಣ್ಣ ಅವರು ಇತ್ತೀಚೆಗೆ ತಮ್ಮ ಬಾಲ್ಯದ ಗೆಳೆಯರ ವಾಟ್ಸಪ್ ಗ್ರೂಪ್ ಅನ್ನು ರಚನೆ ಮಾಡಿಕೊಂಡು ಈ ರೀತಿಯ ಕಾರ್ಯಕ್ರಮ ನಡೆಸಿಕೊಟ್ರು. ಕಾರ್ಯಕ್ರಮದಲ್ಲಿ ವಿದ್ಯಾಭ್ಯಾಸ ನೀಡಿದ ಮಾಜಿ ಶಿಕ್ಷಕರಾದ ಗೋಪಾಲಕೃಷ್ಣ, ವಿಶ್ವನಾಥ, ನಟರಾಜ ಹಾಗೂ ಲೀಲಾವತಿ ಪಾಲ್ಗೊಂಡಿದ್ದರು. ಇವಾಗ SBI ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕಾರ್ಗಳು ವಾರ್ ಟೈಮ್ ಸಹ ಫೋನ್ ಸೆಕ್ಟರ್ ಸರ್ವಿಸ್ ಮಾಡಿದ್ದೇನೆ. ನಾನು ಒಪ್ಕೊಂಡಿದ್ದೀನಿ. ಮಾಜಿ ಸೈನಿಕ, ಈಗ ನಾನು ಎಕ್ಸೈಸ್ಮ್ಯಾನ್ MS ಕುಟ್ಟಪ್ಪ, ಮುರುಗೋಡ MS ಕುಟ್ಟಪ್ಪ. ನಾನೀಗ KPMಲ್ಲಿ ಮೈಸೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ.
ತುಂಬಾ ಮನದುಂಬಿ ಬರ್ತಿದೆ. ಒಂದು ಮಾತನ್ನ ನಾವು ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ಇವತ್ತು ಅಂದು ಗುರುಗಳು ಮಾಡಿದಂಥ ಪಾಠ, ಅವರು ಕೊಟ್ಟಂತ ಆಶೀರ್ವಾದ ಇವತ್ತು ನಮ್ಮನ್ನ ಸಮಾಜದಲ್ಲಿ ಈ ಒಂದು ಉನ್ನತ ಸ್ಥಾನಕ್ಕೆ ತಂದಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅದು ಗುರುಗಳ ಆಶೀರ್ವಾದದಿಂದ ನಾವೆಲ್ಲರೂ ಇವತ್ತು ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಇನ್ನು ಸೇರ್ಲಿಕ್ಕೆ ಬಾಕಿ ಇರುವಂತ ಎಲ್ಲ ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣೋದ್ರ ಮೂಲಕ ಇವತ್ತು ಎಲ್ಲ ನಾವು ನಮ್ಮ ಸ್ಥಾನಗಳಲ್ಲಿ ಜವಾಬ್ದಾರಿಯಾಗಿ ಒಳ್ಳೆ ಒಳ್ಳೆ ಸ್ಥಾನಗಳಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳಲ್ಲಿ ಇಟ್ಟುಕೊಂಡು ನಾವಿವತ್ತು ನಮ್ಮ ಜೀವನವನ್ನ ನಡೆಸ್ತಿದ್ದೀವಿ ಅಂತ ಹೇಳಿದ್ರೆ ಅದು ಗುರುಗಳು ಕೊಟ್ಟಂತ ಆಶೀರ್ವಾದ, ತಾವು ಹೇಳಿಕೊಟ್ಟಂತ ಪಾಠ. ಇವರು ಸೀತಮಠ ಕರಂಬರೆ ಅಂತ. ನಾನು ಓಲ್ಡ್ ಸ್ಟೂಡೆಂಟ್, ಸ್ವಲ್ಪ 76, 77, 78ರಲ್ಲಿ ಆತೂರು ಸ್ಕೂಲಲ್ಲೇ ಹೋಗಿದ್ದು. ನನ್ನ ಹೆಸರು ಮನೆಯಪ್ಪಣ್ಣ. ನಾನು ಆತೂರು ಹೈಸ್ಕೂಲಲ್ಲಿ ಸ್ಟಡೀಸ್ ಆದಮೇಲೆ ಬ್ಯಾಂಗ್ಳೂರಲ್ಲಿ ಸ್ಟಡೀಸ್ ಮಾಡಿ ಆಮೇಲೆ ಮೈಸೂರಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇರುವಂತಹ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಇದು ಅನುಭವವನ್ನು ಹೇಳ್ತೀನಿ. ನಾನು ಪ್ರತಿದಿನ ಎದ್ದಾಗ ನನ್ನ ಧರ್ಮಪತ್ನಿಯ ಮುಖವನ್ನೇ ನೋಡಿ ಬರೋದು. ಈಗಲೂ ಅಷ್ಟೇ, ನಾನು ಯಾವಾಗ ಮನೆಯಿಂದ ನಾನೇನು ಸಾಕ್ಷ ಅಂತ ಹೇಳ್ತಾ ಇಲ್ಲ, ಒಂದಲ್ಲ ಒಂದು ದಿನ ನಾವು ಕಿರಿಕಿರಿ ಮಾಡ್ಕೊಂಡಿರ್ತೀವಿ. ಆ ಕಿರಿಕಿರಿ ಮಾಡಿಕೊಂಡಂಥ ದಿನದಲ್ಲಿ ನನಗೆ ನನ್ನ ಹುದ್ದೆಯಲ್ಲಿ ನನಗೆ ತೊಂದರೆ ಆಗಿದ್ದುಂಟು, ನನ್ನ ಮನಸ್ಥಿತಿ ಕೆಟ್ಟಿದ್ದು ಉಂಟು. ಆದ್ದರಿಂದ ಈ ಒಂದು ಮಾತನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ TV ಚಾನೆಲ್ನಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೂ ಕಡಿಮೆ ಇಲ್ಲ. ಎಂಥ ಅದ್ಭುತವಾದಂಥ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ಅಂತಂದರೆ ನನಗೆ ಮಾತೇ ಬರ್ತಾ ಇದೆ. ಜೊತೆಗೆ ನಿಮ್ಮ ಅದರಾತಿಥ್ಯ, ನಿಮ್ಮ ಮುಗ್ಧ ಮನಸ್ಸುಗಳು, ನೀವು ತೋರಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನನಗೆ ಮಾತೇ ಬರ್ತಾ ಇದೆ. ಇಂಥ ಒಂದು ಸಂಗತಿಯನ್ನು ತೆಗೆದುಕೊಂಡು ಮುಂದೆ ಹೋಗ್ಬೋದು. ಬಾಳಿಕೆ ಖುಷಿ ಪಡ್ತಾರಲ್ಲ, ಅದನ್ನು ನೋಡಿ ಖುಷಿಯಾಗಿ ಸಂತೋಷವಾಗಿ ನಾನು ಆಯ್ತಮ್ಮ ಬರ್ತೀನಿ ಅಂತ ಹೇಳಿ. ನನಗೇನಾಗಿದೆ, ಇವಾಗ ನಮ್ಮ ಮಕ್ಕಳಿಬ್ಬರು ಸಹ ಇಂಜಿನಿಯರ್ಸೇ. ಒಬ್ಬರಿಗೆ ಮದುವೆ ಆಗಿದೆ, ಇನ್ನೊಬ್ಬರು ಮದುವೆ ಆಗಿಲ್ಲ. ಅವರು ಸಾಫ್ಟ್ವೇರ್ ಇಂಜಿನಿಯರ್. ಎಲ್ಲರೂ ಕೆಲಸಕ್ಕೆ ಹೋಗ್ಬೇಡ ಅಂತ ನಮ್ಗೆ ಕಂಡೀಷನ್ ಮಾಡಿದ್ದಾರೆ. ನಾನು ಯಾವ ಸ್ಥಳಕ್ಕೆ ಹೋಗಿ, ಹಾಸ್ಪಿಟ್ಲಿಗೆ ಹೋಗಲಿ ಅಥವಾ ಪೊಲೀಸ್ ಇದಕ್ಕೆ ಹೋಗಲಿ ಅಥವಾ ಬ್ಯಾಂಕಿಗೆ ಹೋಗಲಿ, ಎಲ್ಲೂ ಹೋಗಿ ನನ್ನ ವಿದ್ಯಾರ್ಥಿಗಳಲ್ಲಿ ಇದ್ದೇ ಇರ್ತಾರೆ. ಎಲ್ಲರಿಗೂ ಉತ್ತರ ನಮಸ್ಕಾರ, ಉತ್ತರ ನಮಸ್ಕಾರ. ನಾನು ಅವ್ರನ್ನ ಹೇಳಬೇಕು, ಯಾರಪ್ಪ ನೀನು, ಯಾಕಂದರೆ ಅವರಿಗೆ ಅಷ್ಟೊಂದು ಭಕ್ತಿ ಇದೆ ನನ್ನ ಮೇಲೆ. ಮತ್ತು ಜೊತೆಗೆ ನನ್ನಿಂದ ಅವರು ಕಲ್ತಿದ್ದನ್ನು ಉಪಯೋಗಿಸಿಕೊಂಡು ತಗೊಂಡವ್ರು ಹೇಳಿದಾಗೆ ನಾನು ಮೊದಲನೇದಾಗಿ ಹೇಳೋದಾದರೆ ಶಿಸ್ತಿನ ಮನುಷ್ಯ. ನಂತರ ತಮಗೆ ವಿದ್ಯೆಯನ್ನ ಕಲಿಸಿದ ಗುರುಗಳಿಗೆ ಸನ್ಮಾನ ಮಾಡಲಾಯಿತು. ಉಲ್ಟಾ ಉಲ್ಟಾ ಕೊಡವ ಜಮ್ಮ ಮುಸ್ಲಿಂ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ದ ಸಹಯೋಗದೊಂದಿಗೆ ಪುಡಿಯಂಡ ದೇವಣಗೇರಿ ಕೊಂಡಂಗೇರಿ ಕುಟುಂಬಸ್ಥರ ವತಿಯಿಂದ 2026ನೇ ಸಾಲಿನ ಏಪ್ರಿಲ್ 24ರಿಂದ ಮೇ 1ರವರೆಗೆ ಕೊಡವ ಜಮ್ಮ ಮುಸ್ಲಿಂ ಕುಟುಂಬಸ್ಥರಿಗೆ 3ನೇ ಆವೃತ್ತಿಯ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಪುಡಿಯಂಡ ಕುಟುಂಬದ ಅಧ್ಯಕ್ಷ ಪುಡಿಯಂಡ ಉಸ್ಮಾನ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಚಾಮಿಯಾಲ ಅರಂಬೇರಿ ಗ್ರಾಮದಲ್ಲಿರುವ SMS ಶಾಲಾ ಮೈದಾನದಲ್ಲಿ ಪಂದ್ಯಾವಳಿ ನಡೆಯಲಿದ್ದು, ಮುಖ್ಯ ಅತಿಥಿಗಳಾಗಿ ಸಂಸದರು, ವಿಧಾನ ಪರಿಷತ್ನ ಸದಸ್ಯರು, ಶಾಸಕರು, ಎಲ್ಲ ರಾಜಕೀಯ ಪಕ್ಷದ ಮುಖಂಡರು, ಕೊಡವ ಜಮ್ಮ ಮುಸ್ಲಿಂ ಸಂಘಟನೆ ಆಡಳಿತ ಮಂಡಳಿ, KMA ಆಡಳಿತ ಮಂಡಳಿ, ಕುಟುಂಬದ ಎಲ್ಲ ತಕ್ಕ ಮುಖ್ಯಸ್ಥರು ಹಾಗೂ ಎಲ್ಲ ಜನಾಂಗದ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆಂದು ತಿಳಿಸಿದರು. ಮೊದಲ ವರ್ಷ ಊರದ ಚಾಮಿಯನ್ ಕುಟುಂಬ ಮತ್ತು 2ನೇ ವರ್ಷ ಆದಿ ಕುಟುಂಬಸ್ಥರು ಈ ಕ್ರಿಕೆಟ್ ಕೂಟವನ್ನು ಆಯೋಜಿಸಿದ್ದು 70 ಕುಟುಂಬಸ್ಥರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಕ್ರಿಕೆಟ್ ಪಂದ್ಯವು ಚಾಮಿಯಲ್ ಅರ್ಬೇರಿ ಗ್ರಾಮದಲ್ಲಿರುವ SMS ಶಾಲಾ ಮೈದಾನದಲ್ಲಿ ದಿನಾಂಕ 24/4/2026ರಿಂದ 1/5/2026ವರೆಗೆ ನಡೆಯಲಿದೆ. ಕುಟುಂಬದಲ್ಲಿರುವ
ಯುವಕರ ಪ್ರತಿಭೆ ಪ್ರತಿನಿಧಿಸಲು ಇದೊಂದು ಅವಕಾಶ ಕಲ್ಪಿಸಲಿದ್ದು, ಇದರೊಂದಿಗೆ ಶಿಕ್ಷಣಕ್ಕೆ ಮತ್ತು ಒತ್ತು ನೀಡುವುದು ಪ್ರಮುಖ ಧ್ಯೇಯವಾಗಿದೆ. ಈ ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಶಾಸಕರು, ಎಲ್ಲ ರಾಜಕೀಯ ಪಕ್ಷದ ಮುಖಂಡರು, ಕೊಡವ ಜಮ್ಮ ಮುಸ್ಲಿಂ ಸಂಘಟನೆ ಆಡಳಿತ ಮಂಡಳಿ, KM ಆಡಳಿತ ಮಂಡಳಿ, ಕುಟುಂಬದ ಎಲ್ಲ ತಕ್ಕ ಮುಖ್ಯಸ್ಥರು ಹಾಗೂ ಎಲ್ಲ ಜನಾಂಗ ಮುಖ್ಯಸ್ಥರು ಭಾಗವಹಿಸುತ್ತಿದ್ದಾರೆ. ಕ್ರೀಡಾಕೂಟವು ಕುಡಿಯಂತ ಕುಟುಂಬದ ತಕ್ಕ ಮುಖ್ಯಸ್ಥರಾದ ಮೊಹಮ್ಮದ್ ಹಾಜಿ, ಅಬ್ದುಲ್ ಹಾಜಿ, ಕಾರ್ಯಕಾರಿ ಸದಸ್ಯರಾದ ಬಶೀರ್ ಸೈದಿ, ಲಿಯಾಕತ್ ಅಲಿ, ಸಾಧನೆಯವರ ಮಾರ್ಗದರ್ಶನದಲ್ಲಿ ನಡೆಯಲಿದ್ದು, ಕುಡಿಯಂತ ಕುಟುಂಬದ ವಿದೇಶದಲ್ಲಿ ಉದ್ಯೋಗದಲ್ಲಿರುವವರು ಸೇರಿ ಸರ್ವ ಸದಸ್ಯರುಗಳಾಗಿ ಕಾರ್ಯನಿರ್ವಹಿಸಲಾಗಿದೆ. ಸೆಕೆಂಡಿಗೆ 66,666, ಥರ್ಡ್ ಕ್ಯಾಶ್ ಪ್ರೈಸ್ 33,993, ಫೋರ್ತಿಗೆ 22,225 ರೂಪಾಯಿ. ಎಷ್ಟು ಮ್ಯಾಚ್? 6 ಅವರ್ಸ್ ಮ್ಯಾಚ್. 6 ಅವರ್ಸ್ ಮ್ಯಾಚ್. ಮತ್ತೆ ಇವತ್ತಿಗೆ ಟ್ರಾಫಿ ಪ್ಲಸ್ ಗೋಲ್ಡ್ ಕಾಯಿನ್ ಕೊಡ್ತಾ ಇದ್ದೀವಿ ನಾವು. ಗೋಷ್ಠಿಯಲ್ಲಿ ಪುಡಿಯಂಡ ಕುಟುಂಬದ ಶಾದಲಿ, ಸಮದ್, ಅಹಮದ್, ಮೊಯ್ದು ಪಾಲ್ಗೊಂಡಿದ್ದರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ನಿಮ್ನ ವರ್ಗಗಳಿಗೆ ಸಮಾನತೆ ನೀಡಲು ಈಗಲೂ ಅಡೆತಡೆಗಳಿವೆ ಎಂದು ಹಿರಿಯ ಹೋರಾಟಗಾರ ಹಾಗೂ ಪತ್ರಕರ್ತ TP ರಮೇಶ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕೊಡಗು ಜಿಲ್ಲಾ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಡಿಕೇರಿಯ ಬೆಕಾಚಿ ಹೋಟೆಲ್ ಸಭಾಂಗಣದಲ್ಲಿ ಇತ್ತೀಚೆಗೆ ನಡೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣಾ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸಲು ಭಾರತದಂತಹ ದೇಶದಲ್ಲಿ ಹೋರಾಟ ಅನಿವಾರ್ಯ ಎಂದು ಪ್ರತಿಪಾದಿಸಿದರು. 68 ವರ್ಷಗಳು ಕಳೆದರೂ ಕೂಡ ಇನ್ನೂ ಸಮಸ್ಯೆಗಳು ಹಾಗೆ ನಿಂತಿದೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಇವತ್ತು ಅವಲೋಕನ ಮಾಡಿಕೊಳ್ಬೇಕಾಗಿದೆ. ಆದರೂ ಸಮಾಜ ನಿರ್ಮಾಣದಲ್ಲಿ ಸಮತಾವಾದವನ್ನು ದೇಶದಲ್ಲಿ ತರಲಿಕ್ಕೆ ಎಲ್ಲರೂ ಸೋದರರಂತೆ ಒಟ್ಟಾಗಿ ಬಾಳ್ಬೇಕು ಅಂತ ಹೇಳ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆಯೋ ಇಲ್ಲವೋ ಅಂತ ಹೇಳ್ತಕ್ಕಂಥದ್ದು ಜಿಜ್ಞಾಸೆ ಇವತ್ತು ಕೂಡ ಸಮಾಜದ ಮುಂದೆ ಇದೆ. ಸ್ವಾತಂತ್ರ್ಯ ಗಳಿಸಿ 78 ವರ್ಷಗಳು ಕಳೆದರೂ ಕೂಡ ಇನ್ನೂ ಕೂಡ ನಿಮ್ನ ವರ್ಗಗಳಿಗೆ ಸಾಮಾಜಿಕ ನ್ಯಾಯಿಕ ದೊರಕುವಲ್ಲಿ ಅನೇಕ ಅಡೆತಡೆಗಳನ್ನು ನಾವು ಇವತ್ತು ಎದುರಿಸಬೇಕಾಗಿದೆ. ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ, ಯಾವುದೇ ಒಂದು ಅಭಿವೃದ್ಧಿ ದೃಷ್ಟಿಕೋನದ ಕೆಲಸ ಕಾರ್ಯಗಳೇ ಆಗಿರಲಿ, ಸಮಾಜಮುಖಿಯಾಗಿ ಇನ್ನಿತರುಗಳು ಪಡ್ಕೊಳ್ತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ಅನ್ಯಾಯಕ್ಕೆ ಒಳಗಾದ ಜನರಿಗೆ ನ್ಯಾಯವನ್ನು ಕಲಿಸಬೇಕಾದ್ರೆ ಮತ್ತೆ ಹೋರಾಟದ ಧ್ವನಿಯಂತೆಯೇ ಕೆಲಸ ಮಾಡಬೇಕಂತ ಅನಿವಾರ್ಯತೆ ಈ ಭಾರತೀಯ ಸಮಾಜ ಪದ್ಧತಿಯಲ್ಲಿ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ನಾವೆಲ್ಲ. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಪ್ರಗತಿಪರ ಚಿಂತಕ ಉಪನ್ಯಾಸಕರಾದ ಜಯರಾಮ್ ಅವರು ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟ, ಚಳುವಳಿ ಹಾಗೂ ಪ್ರಜಾಪ್ರಭುತ್ವದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ರು. ಜಮೀನ್ದಾರರಿಗೆ, ಇನ್ನೊಂದು ಪದವೀಧರರಿಗೆ, ಮತ್ತೆ ಆ ಸಂದರ್ಭದಲ್ಲಿ ತೆರಿಗೆ ಯಾರು ಕಟ್ತಿದ್ರು ಅವ್ರಿಗೆ, ಅವರು ಇಡೀ ದೇಶದಾದ್ಯಂತ ಎಷ್ಟು ಪರ್ಸೆಂಟೇಜ್ ಇದ್ರು? ಕೆಲವು ಭಾಗದಲ್ಲಿ 5% ಸಿಕ್ತಿದ್ರು, ಕೆಲವು ಭಾಗದಲ್ಲಿ 10% ಸಿಕ್ತಿದ್ರು, ಕೆಲವು ಭಾಗದಲ್ಲಿ ಇಲ್ವೇ ಇರ್ತಿದ್ರು. ಅದನ್ನ ಪ್ರಶ್ನೆ ಮಾಡ್ತಾ ನಿಜವಾಗ್ಲೂ ಭಾರತದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಆಗ್ಬೇಕಾದ್ರೆ ಈ ದೇಶದಲ್ಲಿರೋ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕು ಬೇಕು ಅಂತ ಹೇಳಿದ್ರು. 21 ವರ್ಷ ತುಂಬಿದ ಎಲ್ರಿಗೂ ಮತದಾನದ ಹಕ್ಕು ಬೇಕು ಅಂತ ಹೇಳಿದ್ರು. ಅದು ದೀರ್ಘವಾಗಿ ಚರ್ಚೆ ನಡೀತು. ಅಂತಿಮವಾಗಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ನೇತೃತ್ವದಲ್ಲಿ ನಡೆದಂತ ಈ ಒಂದು ಸಭೆಯಲ್ಲಿ ಒಪ್ಪಿಗೆ ಆಯ್ತು. ಏನಂತ 21 ವರ್ಷ ತುಂಬಿದ ಎಲ್ರಿಗೂ ಮತದಾನದ ಹಕ್ಕನ್ನ ಕೊಡ್ಬೇಕು ಅಂತ ಒಪ್ಪಿಗೆ ಆಯ್ತು. ಆದ್ರೆ ದುರಂತ ಏನಂದ್ರೆ ಇವತ್ತು ವೋಟ್ ಹಾಕ್ತಿರೋ ನಮ್ಗೆ ಈ ವೋಟ್ ಬಂದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಅಂತ 90% ಜನರು ಗೊತ್ತಿಲ್ಲ. ನೋಡಿ, ಇದು ದುರಂತ ಭಾರತದಲ್ಲಿ. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ HL ದಿವಾಕರ್ ಹಾಗೂ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಮಡಿಕೇರಿ ನಗರ ಠಾಣೆಯ ವೃತ್ತ ನಿರೀಕ್ಷಕ PK ರಾಜು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಾವು ನಿರಂತರವಾಗಿ 35 ವರ್ಷದಿಂದ SST ಮಕ್ಕಳಿಗೆ ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಆನಂದ ಮಾಡುವಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಕಾರಣ ಏನಪ್ಪ ಅಂದರೆ
ಅಟ್ಲೀಸ್ಟ್ ನಮ್ಮ ಮಕ್ಕಳೆಲ್ಲ ಹಳ್ಳಿಲಿರ್ತಕ್ಕಂಥ ಮಕ್ಕಳು ವಿದ್ಯಾವಂತರಾಗಿ ಸಮಾಜದಲ್ಲಿ ಬದಲಾವಣೆ ಆಗಿ ಉನ್ನತ ಅಧಿಕಾರಿಗಳಾಗಿ ಅಟ್ಲೀಸ್ಟ್ ಒಂದು 4 ಜನಕ್ಕಾದ್ರೂ ಹೆಲ್ಪ್ ಮಾಡೋಷ್ಟು ಮಟ್ಟಿಗೆ ನಾವು ಬೆಳೆಸೋಣ ಅಂತ ದೃಷ್ಟಿಯಿಂದಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಮೌರ್ಯ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಪ್ರಮುಖರು, ಪ್ರಗತಿಪರ ಚಿಂತಕರು, ಅಹಿಂದ ಸಂಘಟನೆಯ ಪ್ರಮುಖರು ಪಾಲ್ಗೊಂಡಿದ್ದರು.